ನಮಸ್ಕಾರ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಶೋನಲ್ಲಿ ನಮ್ಮ ಜೊತೆ ಬಿಗ್ ಬಾಸ್ ರನ್ನರ್ ಹಾಗೂ ಟಾಸ್ಕ್ ಮಾಸ್ಟರ್ ಅಂತಾನೆ ಹೆಸರು ಪಡೆದಿರುವಂತಹ ತ್ರಿವಿಕ್ರಮ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ಹಲೋ ತ್ರಿವಿಕ್ರಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ ಅಂಡ್ ಕಂಗ್ರಾಚುಲೇಷನ್ಸ್. ನಾನು ತುಂಬ ಚೆನ್ನಾಗಿದ್ದೀನಿ ಮ್ಯಾಮ್. ಅಂದರೆ ಈಗಿನ ದೊಡ್ಡ ಮನೆಯಿಂದ ಬಂದಿದ್ದೀನಿ, ಕರ್ನಾಟಕದ ದೊಡ್ಡ ವೇದಿಕೆ ಆ ಮನೆಯಿಂದ ಬಂದಿದ್ದೀನಿ. ಅಂದರೆ 120 ದಿನ ಅಲ್ಲಿ ಕಳೆದಿರೋದ್ರಿಂದ ಈ ಪ್ರಪಂಚಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಅದು ಬಿಟ್ರೆ ಐ ಆಮ್ ಸೋ ಗುಡ್. ಓಕೆ, ಎಷ್ಟು ಖುಷಿ ಇದೆ ತ್ರಿವಿಕ್ರಮ್ ಅವ್ರಿಗೆ ರನ್ನರ್ ಆಗಿದ್ದು, ಅಥವಾ ಇನ್ನೊಂದು ಹೆಜ್ಜೆ ಮಿಸ್ ಆಗ್ಬಿಡ್ತು? ಯಾಕಂದ್ರೆ ಟಿಕೆಟ್ ಫಿನಾಲೆಲ್ಲೂ ಹಂಗೆ ಒಂದು ಫ್ಯೂ ಸೆಕೆಂಡ್ಸ್ ಅಲ್ಲಿ ಮಿಸ್ ಆಗ್ಬಿಟ್ಟಿತ್ತು. ಸೊ ಇದು ವಿನ್ನಿಂಗ್ದು ಹಂಗೆ ಆಗ್ಬಿಡ್ತು. ಏನು ಬೇಜಾರಿದೆಯಾ ಅಥವಾ ಖುಷಿ ಇದೆಯಾ ತ್ರಿವಿಕ್ರಮ್ ಅವ್ರಿಗೆ? ಮೇಡಮ್, ಈ ಮನೆಗೆ ಹೋದವ್ರಿಗೆ ಎಲ್ಲರಿಗೂ ಅಂದರೆ ಎಸ್ಪೆಷಲಿ ಈ ಸೀಸನಲ್ಲಿ ಎಲ್ಲರೂ ಟಫ್ ಕಂಟೆಸ್ಟೆಂಟ್ಸೇ ಇದ್ರು. ಎವ್ರಿ ವೀಕ್ ಉಳ್ಕೋಬೇಕು ಅನ್ನೋದೊಂದು ಇತ್ತು, ಬಿಟ್ಟರೆ ವೇದಿಕೆ ಎತ್ತೋದೊಂದು ಬಿಟ್ಟರೆ ಇನ್ನೇನು ಇರಲಿಲ್ಲ. ಆ್ಯಂಡ್ ನಾನು ಅದನ್ನೇ ಹೆಂಚಲಿನೇ ಹೇಳೋಗಿದ್ದು, ಈ ವೇದಿಕೆಯಲ್ಲಿ ನನಗೆ ಬೇಕಾಗಿರೋಂಥದ್ದು ಏನು ಅಂತ ನಾನು ಕ್ಲಾರಿಟಿಲಿ ಹೇಳೋಗಿದ್ದೆ. ಆ್ಯಂಡ್ ಏನು ಸಿಗಬೇಕು ಅದು ನನಗೆ ಸಿಕ್ತು ಅಂತ ನನಗೆ ಆ ಸ್ಟೇಜ್ ಮೇಲೆ ನನಗೆ ನಂಬಿಕೆ ಇದೆ ಮೇಡಮ್. ಸೊ ಹಂಗಾಗಿ ನಾನು ತುಂಬಾನೇ ಖುಷಿಯಾಗಿದ್ದೀನಿ. ಫ್ಯಾನ್ಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡಿದ್ರಂತೆ. ನಿಮ್ಮ ಮನೆಯವ್ರು ಹೇಳ್ತಾ ಇದ್ರು, ಲೈಕ್ ಮಾರ್ನಿಂಗ್ 5 o'clock ವರೆಗೂ ಬಂದು ಸೆಲೆಬ್ರೇಟ್ ಮಾಡ್ತಾ ಇದ್ರು. ಹೌದು, ಅಂದರೆ ಒಂದೇನಾಗುತ್ತೆ, ನಾನು ಯಾವಾಗಲೂ ಹೇಳ್ತೀನಿ, ಅಂದರೆ ಜನಕ್ಕೆ ನಮ್ಮ ಪ್ರಾಜೆಕ್ಟ್ನ ತೋರಿಸಿದಾಗ ಅವ್ರು ನಮ್ಮನ್ನ ಇಷ್ಟಪಡೋಂಥ ರೀತಿ ಬೇರೆ. ಈ ಬಿಗ್ ಬಾಸ್ ಮನೆ ಅನ್ನೋದು ನಾನು ರಿಯಲ್ ಆಗಲ್ಲ ಆ ಮನೇಲಿ ಜೀವಿಸಿದಂಥದ್ದು ರೀತಿ, ಇದು ಜನಕ್ಕೆ ಇಷ್ಟ ಆಗಿ ನನ್ನನ್ನು ಮತ್ತೆ ಇಷ್ಟಪಡೋಂಥ ರೀತಿಗಳು ಬೇರೆ. ಇಲ್ಲಿ ನೆನ್ನೆ ಸೆಲೆಬ್ರೇಟ್ ಮಾಡಿದವ್ರು ಯಾರು ಅಂತ ನನ್ನ ಕ್ಲೋಸ್ ಸರ್ಕಲ್, ನನ್ನನ್ನು ತುಂಬ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದವರು, ನನ್ನ ಸುತ್ತ ಇರೋರು, ನನ್ನ ವರ್ಕ್ ಪ್ಲೇಸಲ್ಲಿ ನನ್ನ ಜೊತೆಗೆ ವರ್ಕ್ ಮಾಡಿದಂಥವ್ರು ಸೆಲೆಬ್ರೇಟ್ ಮಾಡಿದ್ದು. ಅವ್ರಿಗೆ ನಾನು ಒಪ್ಪಂಗೆ ಕೆಲಸ ಮಾಡಿದ್ದೀನಿ ಅಂತಂದ್ರೆ ಅದಕ್ಕಿಂತ ದೊಡ್ಡ ಖುಷಿನೇ ಏನು ಬೇಕಾಗಿಲ್ಲ. ಆ್ಯಂಡ್ ಅದು ನನಗೆ ಸಕ್ಸಸ್ ಅಂತ ಅನ್ಕೊತೀನಿ ಮ್ಯಾಮ್ ನಾನು. ಓಕೆ, ಹೇಗಿತ್ತು ಆ ಫಿನಾಲೆ ಸ್ಟೇಜು? ಒಂದು ಕಡೆ ಹನುಮಂತ್ ಅವರು, ಇನ್ನೊಂದು ಕಡೆ ನೀವು, ಆ್ಯಂಡ್ ಸುದೀಪ್ ಸರ್ ಹನುಮಂತ್ ಅವ್ರ ಹೆಸರು ಹೇಳ್ತಾರೆ ವಿನ್ನರ್ ಅಂತ ಹೇಳಿ. ಅವಾಗ ಹೇಗಿತ್ತು ನಿಮ್ಮ ಮೈಂಡ್ ಸೆಟ್? ಹೇಗಿತ್ತು ಅಂದರೆ ನೀವು ಎರಡಕ್ಕೂ ಪ್ರಿಪೇರ್ ಆಗಿದ್ರಾ? ಅಂದರೆ ವಿನ್ನಿಂಗು ಅಥವಾ ರನ್ನರ್ ಯಾವುದಿದ್ರೂ ಓಕೆ ಅನ್ನೋ ಥರ ಏನಾದರೂ ಪ್ರಿಪೇರ್ ಆಗಿದ್ರಾ ನೀವು? ನನಗೆ ಫೈನಲ್ ಡೇ ಅಂತ ಯಾವಾಗ ಬಂತಲ್ಲ ಮೇಡಮ್, ಅಂದರೆ ದಿಸ್ ಇಸ್ ದ ಫೈನಲ್ ಡೇ ಆ್ಯಂಡ್ ಈವ್ನಿಂಗ್ ಟೆಲಿಕಾಸ್ಟ್ ಆಗುತ್ತೆ. ಐ ವಾಸ್ ಲೈಕ್ ಕಾನ್ಫಿಡೆಂಟ್ ಆಗಿದ್ದೆ. ನಾನು ಲಾಸ್ಟ್ ಡೇ ತನಕ ಬಂದಿದ್ದೀನಿ, ಏನಾದರೂ ಓಕೆ ನನಗೆ. ಇಲ್ಲಿಂದ ಇನ್ನು ಜನಕ್ಕೆ ಬಿಟ್ಟಿದ್ದು. ಒಂದು ಟೂರ್ನಮೆಂಟ್ ಅಂತ ಹೋದರೆ ನೀವು ಒಂದು ಫೈನಲ್ ಮ್ಯಾಚ್ಗೆ ಅಂತ ಸೆಲೆಕ್ಟ್ ಆದಾಗ ರಿಸಲ್ಟ್ ಏನಾದರೂ ಆಗಿರಲಿ, ಫೈನಲ್ ಮ್ಯಾಚಿಗೆ ಬರೋದಕ್ಕೆ ನಾವು ಏನು ಎಫರ್ಟ್ ಹಾಕಿದ್ದೀವಲ್ಲ, ದಟ್ ಈಸ್ ಅ ಬ್ಯೂಟಿಫುಲ್ ಮೂಮೆಂಟ್. ಸೊ ಅಲ್ಲಿವರೆಗೂ ಬಂದಿದ್ದೀವಿ. ಅಲ್ಲಂತೂ ನಾವು ಸೋಲೋ ಥರ ಪರ್ಫಾರ್ಮ್ ಮಾಡಲ್ಲ. ಆ್ಯಂಡ್ ಫೈನಲ್ ಸ್ಟೇಜಲ್ಲಿ ಏನು ರಿಸಲ್ಟು ಅಂದರೆ ಜನಕ್ಕೆ ಬಿಟ್ಟಿದ್ದು. ಆ್ಯಂಡ್ ಜನ ಡಿಸೈಡ್ ಮಾಡೋದು ಹನ್ಮು ಗೆಲ್ಲಬೇಕು ಅಂತ. ಆ್ಯಂಡ್ ನನಗೂ ಅದ್ರ ಬಗ್ಗೆ ಖುಷಿ ಇದೆ. ಹನ್ಮು ಗೆದ್ದಿದ್ದು ನನಗೇನು ಬೇಜಾರಿಲ್ಲ. ಆ್ಯಂಡ್ ಕಪ್ ಅಲ್ಲಿದೆ ಅನ್ನೋದೊಂದು ಬಿಟ್ಟರೆ ಈ ವೇದಿಕೆಯಲ್ಲಿ ಇಬ್ಬರು ಒಂದೇ ಇದರಲ್ಲಿ ಇದ್ವಿ. ಒಂದು ಕೈ ಮೇಲೆ ಹೋಯ್ತು, ಒಂದು ಕೈ ಕೆಳಗಿತ್ತು. ಹಂಗಂತ ನಾನು ಸೋತೆ ಅಂತಲೂ ಏನಿಲ್ಲ. ನಾನು ಫಸ್ಟ್ ರನ್ನರ್ ಅಪ್ ಆದೆ. ಆ್ಯಂಡ್ ಗೇಟಿಂದ ಆಚೆ ಬಂದಮೇಲೆ ನನಗೆ ಗೊತ್ತಾಯಿತು ನಾನು ಏನು ಸಂಪಾದನೆ ಮಾಡಿದ್ದೀನಿ ಅಂತ. ಕಪ್ಪು ಮನೇಲಿರುತ್ತೆ, ಆ ಸಂಪಾದನೆ ಮಾಡಿರೋದು ಆಚೆ ಕಡೆ ಇರುತ್ತೆ. ಆ ಸಂಪಾದನೆ ಜೊತೆಗೆ ಆಚೆ ಓಡಾಡ್ಕೊಂಡಿದ್ದೀನಿ. ಓಕೆ, ಇದೇ ಸೀಸನ್ ಅನ್ಸುತ್ತೆ ಬಹುಶಃ. ಅಂದರೆ ಮಿಡ್ವರ್ಗೂ ಒಂದು ಯಾರು ಸ್ಟ್ರಾಂಗ್ ಕಂಟೆಸ್ಟೆಂಟು ಇಲ್ಲ ಯಾರು ವೀಕ್ ಇದ್ದಾರೆ ಅದೊಂದು ತುಂಬ ಕನ್ಫ್ಯೂಷನ್ ಇತ್ತು ಆಡಿಯನ್ಸ್ಗೆ ನೋಡೋರಿಗೆ. ಬಟ್ ತ್ರಿವಿಕ್ರಮ್ ಹೋಗ್ತಾ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿಬಿಟ್ರು. ಹೇಗೆ ಅದು ಅಂತ ಅಂದರೆ ಸ್ಟಾರ್ಟಿಂಗ್ ನೋಡುವಾಗ ಎಲ್ರಿಗೂ ಮಂಜಣ್ಣ ಸ್ಟ್ರಾಂಗಾ, ತ್ರಿವಿಕ್ರಮ್ ಸ್ಟ್ರಾಂಗಾ, ಇಲ್ಲ ರಂಜಿತ್ ಸ್ಟ್ರಾಂಗಾ, ಈ ಥರದ್ದು ಒಂದು ಮೈಂಡ್ ಸೆಟ್ ಇತ್ತು. ಬಟ್ ಹೋಗ್ತಾ ತ್ರಿವಿಕ್ರಮ್ ಅವ್ರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆದರು. ಆ್ಯಂಡ್ ಹೆಂಗಂದ್ರೆ ಇವರೇ ಗೆಲ್ಲಬಹುದು ಅನ್ನೋದು ಒಂದು ಜನಗಳಲ್ಲಿ ಒಂದು ಥಾಟ್ ಇತ್ತು. ಹೇಗೆ ಸಾಧ್ಯ ಆಯ್ತು ಅದು? ಮ್ಯಾಮ್, ಇಟ್ಸ್ ಅ ಜರ್ನಿ. ಅಂದರೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದಿದ್ದೇನು ಅಂತಂದರೆ, ನೀವು ಆಲ್ ಆಫ್ ಸಡನ್ ಕಿರ್ಚಾಡೋಕ್ಕಾಗಲ್ಲ ಯಾರ ಮೇಲೂ. ನೋಯಿಂಗ್ಲಿ ನಿಮ್ಮನ್ನು ನಾನು ಅರ್ಥ ಮಾಡ್ಕೊಳ್ಳೋ ತನಕ ನಾನು ನಿಮ್ಮ ಹತ್ರ ಮಾತಾಡೋದಕ್ಕೆ ಆಗಲ್ಲ. ಇನ್ ಜನರಲ್ ಆಗಿ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ನಿಮ್ಮ ಜೊತೆ ಕಳಿಬೇಕು ಅಂತಂದರೆ ಐ ಶುಡ್ ನೋ ಯು ಬೆಟರ್. ಅಲ್ಲಿ ಇದ್ದಂಥ ಹೈಪರ್ ಕ್ಯಾರೆಕ್ಟರ್ಗಳಂತಂದರೆ ಮಂಜಣ್ಣ. ಸೊ ಈ ಥರ ಅವರು ಟ್ಯಾಲೆಂಟ್ಗಳಿಂದ ಅವರೆಲ್ಲ ಎಕ್ಸ್ಪೋಸ್ ಆಗ್ತಾಯಿದ್ರು. ನಮಗೀಗ ನಾನು ಆ್ಯಕ್ಟರ್ ಆಗಿ ಬಂದಿರೋನು, ನನಗಂತ ಚೆನ್ನಾಗಿ ಡ್ಯಾನ್ಸ್ ಬರಲ್ಲ, ಅಂತ ಚೆನ್ನಾಗಿ ಹಾಡು ಹೇಳೋದಕ್ಕೆ ಬರಲ್ಲ, ಇನ್ನು ಸ್ಕಿಟ್ಗಳು ಬರಲ್ಲ. ಸೋ ಮೆನಿ ಥಿಂಗ್ಸ್ ಅದೇ. ಅವರೆಲ್ಲ ಅದನ್ನು ಎಕ್ಸ್ಪೋಸ್ ಆಗೋದಕ್ಕೆ ಮೇಜರಾಗಿ ಅವರೆಲ್ಲ ಇನ್ಷಿಯಲ್ ಸ್ಟೇಜಲ್ಲಿ ಎಕ್ಸ್ಪೋಸ್ ಆಗ್ತಾ ಬಂದರು. ನನ್ನ ಇನ್ಷಿಯಲ್ ಡೈಲಾಗೇ ಅದಿತ್ತು, ನೀನು 120 ಡೇಸೂ ಕನ್ಸಿಸ್ಟೆಂಟ್ ಆಗಿರಬೇಕು ಅನ್ನೋದು ನನ್ನ ಮೈಂಡಲ್ಲಿತ್ತು. ಎಲ್ಲೂ ನೀನು ಕಡಿಮೆ ಮಾಡ್ಕೊಂಡಲ್ಲ, ಕನ್ಸಿಸ್ಟೆಂಟ್ ಆಗಿ. ಆ್ಯಂಡ್ ಅದೇನು ಬರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊ, ಆ್ಯಂಡ್ ಅದಕ್ಕೆ ಏನು ಬೇಕೋ ಅದನ್ನು ರೆಸಿಪ್ರಿಕೇಟ್ ಮಾಡು ಅಂತ. ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಬಂದೆ. ಇಟ್ ವರ್ಕ್ ಫಾರ್ ಮಿ. ಸೊ ನನಗಲ್ಲೆಲ್ಲೂ ನಾನು ಬಿದ್ದೆ, ನಾನು ಎದ್ದೆ, ಯಾರಿಂದನೂ ನಾನು ಕುಗ್ಗಿದ್ದೆ ಅನ್ನೋದು ನನಗೆಲ್ಲೂ ಅನಿಸೇ ಇರಲಿಲ್ಲ. ನೆಕ್ಸ್ಟ್ ತ್ರಿವಿಕ್ರಮ್ ಅವರು ರೆಸ್ಲರ್ ಆಗ್ಬಿಡ್ತಾರಂತೆ, ಹೌದಾ? ಅದೊಂದು ಬಹುಶಃ ನೋಡಿರ್ತೀರಿ ವಿಡಿಯೋನ ನೀವು. ಮಂಜಣ್ಣನ ಎತ್ತಿ ಒಂದ್ ಕಡೆ ಕುಗ್ತೀರಿ ಸರಿಯಾಗಿ. ಆ ವಿಡಿಯೋ ನೋಡಿದಾಗ ಏನನ್ಸ್ತು ಅಂದ್ರೆ ಯಾರಿಗಾದ್ರೂ ಸ್ವಲ್ಪ ಭಯ ಆಗತ್ತದು. ನೀವು ಹೇಳ್ತಿರ್ತೀರಿ ಯಾವಾಗಲೂ ನಾನು ಟ್ರೈನರ್ ಆಗಿದ್ದೆ, ನಾನು ತುಂಬ ಜನ ಟ್ರೈನ್ ಮಾಡಿದ್ದೀನಿ ಅಂತ. ಬಟ್ ಆ ಸಿಚುಯೇಷನ್ನು ನೋಡೋರಿಗೆ ನಿಮಗೂ ಗೊತ್ತಿರಲ್ಲ ಅದು, ಯಾಕಂದ್ರೆ ಆ ಸಿಚುಯೇಷನ್ ಹೆಂಗೆ ರಿಯಾಕ್ಟ್ ಮಾಡಿರ್ತೀರ ಅಂತ ಗೊತ್ತಿರಲ್ಲ. ಬಟ್ ಆ ವಿಡಿಯೋ ತೋರಿಸಿದಾಗ ಏನನ್ಸ್ತು ನಿಮಗೆ ಅಂತ? ಮ್ಯಾಮ್, ನನಗೆ ಇವಾಗಲೂ ಹೇಳ್ತೀನಿ, ಮಂಜಣ್ಣ ಈಸ್ ಎ ವೆರಿ ಟಫ್ ಕಾಂಪಿಟೇಟರ್ ಆ್ಯಂಡ್ ಟಫ್ ಸ್ಪೋರ್ಟ್ಸ್ ಪರ್ಸನ್. ಅವರೆಲ್ಲ ರೀತಿಲೂ ಸ್ಪೋರ್ಟ್ಸ್ ಆಡ್ಕೊಂಡ್ಬಂದಿರೋರು, NCCಲಿ ಇದ್ದಂಥ ವ್ಯಕ್ತಿ. ಅವ್ರನ್ನ ನೀವು ಆಪೋಸಿಟಲ್ಲಿ ಆಡ್ತಾ ಇದ್ದೀರಾ ಅಂತಂದರೆ ನೀವು ಅದೇ ರೇಂಜಿಗೆ ಆಡಬೇಕು. ಆ್ಯಂಡ್ ಐ ಆಮ್ ಫಿಟ್ ಎನಫ್ ಟು ಪ್ಲೇ ಆ್ಯಂಡ್ ಈಸ್ ಫಿಟ್ ಎನಫ್ ಟು ಕ್ರ್ಯಾಕ್ ದ ಗೇಮ್ಸ್. ಸೊ ಈ ವಿಷಯಗಳಲ್ಲಿ ಮಂಜಣ್ಣ ಇದ್ದಿದ್ದರಿಂದ ನನಗೆ ಅಲ್ಲೆಲ್ಲೂ ಅವರು ನನ್ನ ಎತ್ತಾಕಿದ್ದಾಗಲಿ ಇನ್ನೊಂದಾಗಲಿ ನನಗೆ ಇದು ಯಾವುದೂ ಫೀಲಿಂಗ್ಸೇ ಇರಲಿಲ್ಲ. ನಾನು ಅವ್ರ ಜೊತೆ ಗೇಮ್ ಆಡ್ತಿದ್ದೀನಿ ಅನ್ನೋ ಫೀಲಿಂಗ್ಸ್ ಇತ್ತು. ಆಚೆ ಬಂದು ನೋಡಿದ್ಮೇಲೆ ಇದೆಲ್ಲ ಅನ್ನಿಸ್ತಾ ಇರೋದು.
ಆ್ಯಂಡ್ ಈಸ್ ಅ ಟಫ್ ಕಾಂಪಿಟೇಟರ್. ಸೊ ನಾನು ತುಂಬ ಚೆನ್ನಾಗಿ ಆಡಿದ್ದೀನಿ ಅವ್ರ ಎದುರುಗಡೆ ಅನ್ನೋದಿದೆ. ಓಕೆ, ಇನ್ನು ಮನೆಯಲ್ಲಿ ನೀವು ಅತಿ ಹೆಚ್ಚು ಸಮಯ ಕಳೆದಿದ್ದು ಆ್ಯಂಡ್ ನೀವು ಅದನ್ನು ಯಾವಾಗಲೂ ಹೇಳ್ತಿರ್ತೀವಿ, ನಮ್ಗೆ ಯಾರು ಕಂಫರ್ಟಬಲೋ ನಾವು ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳಿ. ಆ್ಯಂಡ್ ನಿಮ್ಮಿಬ್ಬರು ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿತ್ತು ಕೂಡ. ಬಟ್ ಯಾಕೋ ಲಾಸ್ಟ್ ವೀಕಲ್ಲಿ ಸ್ವಲ್ಪ ನೀವು ಅವ್ರ ಮೇಲೆ ತುಂಬ ಸಿಟ್ಟಾಗ್ಬಿಟ್ರಾ ಅಂತ. ಅಂದರೆ ಸಣ್ಣ ಸಣ್ಣ ವಿಚಾರಕ್ಕೂ ಅಂದರೆ ಜಗಳ ಆಡೋದವ್ರ ಜೊತೆಗೆ, ಅದು ಸ್ಪೆಷಲಿ ಒಂದು ಫನ್ನಿ ಅನ್ಸುತ್ತೆ ತುಂಬ. ಅದು ಅವ್ರು ಬಂದು ಒಂದು ಜಾಕೆಟ್ ತಳ್ತಾರೆ, ನೀವು ಅದನ್ನ ಎತ್ತು ಕೆಳಗಡೆ ಬಿಸಾಕ್ತೀರಿ. ಅಂದರೆ ಏನಕ್ಕೆ ತ್ರಿವಿಕ್ರಮ್ ಯಾಕೆ ಅಷ್ಟೊಂದು ಭವ್ಯನ ಮೇಲೆ ಸಿಟ್ಟಾಗ್ಬಿಟ್ರು ಅಂತ? ಇಲ್ಲ, ಆ ವೀಕ್ ಏನಿತ್ತು ಅಂತಂದರೆ ಎಸ್ಪೆಷಲಿ ಆ ವೀಕ್ ಗೇಮ್ಸ್ಗಳ ವೀಕ್ ಇತ್ತು. ಐ ಆಮ್ ಮೆಂಟ್ ಫಾರ್ ದ ಗೇಮ್ಸ್ ಅನ್ನೋದು ಇಡೀ ಮನೆಗೆ ಗೊತ್ತಿತ್ತು. ಎಲ್ಲೋ ಒಂದು ಕಡೆ ಗೇಮ್ ಸಿಗ್ದಿಲ್ದಾಗ ಇಟ್ ಈಸ್ ನಾಟ್ ಫ್ರಸ್ಟ್ರೇಷನ್. ನಾನು ಭವ್ಯ ಮೇಲೆ ಫ್ರಸ್ಟ್ರೇಷನ್ ತೋರಿಸೋಂಥ ಕ್ಯಾಟಗರಿ ಇಲ್ಲ. ಐ ಆಮ್ 30 ಆ್ಯಂಡ್ ಶೀಸ್ 25. ತುಂಬ ಏಜ್ ಗ್ಯಾಪ್ ಇದೆ. ಆ್ಯಂಡ್ ಶೀಸ್ ಬಿನ್ ಲೈಕ್ ಏನೇ ಹೇಳಿದ್ರು ಕೇಳೋ ಅಂಥ ವ್ಯಕ್ತಿ. ಆ್ಯಂಡ್ ನೀವು ಅಷ್ಟು ಕ್ಲೋಸಾಗಿ 100 ದಿನ ಕಳ್ಕೊಂಬಂದಿದ್ದೀರಾ. ಆ ಫ್ರಸ್ಟ್ರೇಷನ್ ಎಲ್ಲೂ ನಾನು ಅವ್ರ ಮೇಲೆ ತೋರಿಸ್ತಾ ಇರಲಿಲ್ಲ. ಯಾವಾಗ ಈ ಥರ ಚಿಕ್ಕ ಪುಟ್ಟ ನಡೆಯೋದು ಅದೊಂಥರ, ಈಗ ಮನೇಲಿ ನಾನು ನಮ್ಮ ಅಕ್ಕ ಆಡ್ತೀವಲ್ಲ, ಸೊ ಆ ಥರದ್ದು ಯಾವುದೋ ಒಂದು ಜಗಳ. ಈಗ ನಾನು ನನ್ನ ಫ್ರೆಂಡು, ಈಗ ನನ್ನ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಒಳಗಡೆ ಇದ್ದಾರೆ, ಈಗೆಲ್ಲೋ ನಂಗೆ ಟೈಮಿಗೆ ತಂದು ಕೊಡಲಿಲ್ಲ ಅಂದರೆ ಅವ್ನ ಮೇಲೆ ಕೋಪ ಮಾಡ್ಕೊಳ್ಳೋದು, ಈಗ ನಾನೇನೋ ಮಾಡಲಿಲ್ಲ ಅಂದರೆ ಅವ್ನ ಮೇಲೆ ಕೋಪ ಮಾಡ್ಕೊಳ್ಳೋದು. ಈ ಥರ ಚಿಕ್ಕ ಪುಟ್ಟ ವಿಚಾರ ಇರುತ್ತೆ. ಇಟ್ ಇಸ್ ನಾಟ್ ಇಂಟೆನ್ಷನಲ್, ಇಟ್ ಹ್ಯಾಪನ್ಸ್. ಸೊ ಆ ವಿಚಾರದಲ್ಲೆಲ್ಲ ವಿ ವರ್ ಗುಡ್. ಅಂದ್ರೆ ಆ ಒಂದು ವೀಕ್ ನಿಮ್ಗೆ ಅಂದ್ರೆ ಗೇಮ್ಸ್ ಅಲ್ಲಿ ತಗೊಂತಾ ಇಲ್ಲ ಅನ್ನೋದು ತುಂಬಾ ಒಂಥರ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ರಿ. ಎಕ್ಸಾಕ್ಟ್ಲಿ. ಅಂದ್ರೆ ನೀವು ಗೇಮ್ಸ್ ಇಂದನೇ ಕಾಣಿಸ್ಕೊಂಡಿರೋದು ಈ ಮನೆಯಲ್ಲಿ. ಅಂಡ್ ಯು ಆರ್ ಸ್ಟ್ರಾಂಗ್, ಫಿಟ್ ಎನಫ್ ಟು ಪ್ಲೇ ಆಲ್ ದ ಗೇಮ್ಸ್. ಅಂಡ್ ಆ ಗೇಮ್ಸ್ ಬಿಟ್ಟರೆ ನಿಮ್ಗೆ ನೆಕ್ಸ್ಟ್ ವೀಕಿಂದ ಗೇಮ್ಸ್ ಇಲ್ಲ. ಅಂಡ್ ನೀವು ಪ್ರೂವ್ ಮಾಡ್ಕೊಬೇಕಾಗೋದು ಆ ವೀಕೇನೆ. ಮಿಡ್ ವೀಕ್ ಎಲಿಮಿನೇಷನ್ಸ್ ಅಂತ ಇತ್ತು. ಮಿಡ್ ವೀಕ್ ಎಲಿಮಿನೇಷನ್ ನೀವು ಸ್ಕಿಪ್ ಆಗಬೇಕು ಅಂತಂದ್ರೆ ಆಟಗಳು ಆಡಲೇಬೇಕಾಗಿತ್ತು. ಸೊ ನಾನು ಆ ಮೈಂಡ್ ಸೆಟ್ಟಲ್ಲಿ ಇದ್ದೆ, ಯಾವುದೂ ಗೇಮ್ ಸಿಗ್ತಾ ಇಲ್ವಲ್ಲ, ಇಲ್ಲಿಂದ ಹೋದ್ರೆ ಮತ್ತೆ ಈ ಗೇಮ್ಸ್ಗಳನ್ನೆಲ್ಲ ಆಡಬೇಕಾಗಲ್ವಲ್ಲ ಅನ್ನೋ ಇಂಟೆನ್ಷನ್ ಇದ್ದೆ. ಭವ್ಯನ ಜೊತೆ ಜಗಳ ಆಡೋದು ಬಿಡೋದು ಎಲ್ಲ, ಸೊ ಅದೆಲ್ಲ ಏನೋ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಇದು ತರ ಮನೆಯಲ್ಲೇ ಆಗೋಗಿತ್ತು ನನಗೆ. ಓಕೆ, ಇನ್ನ ಒಂದು ವಿಚಾರ ಹೇಳಬೇಕು ಅಂತಂದ್ರೆ, ನಾವು ಅಬ್ಸರ್ವ್ ಮಾಡಿರೋದು, ನಾನು ಬಿಗ್ ಬಾಸ್ ಎಪಿಸೋಡ್ ನೋಡಿ ನನಗೆ ಅನ್ಸಿದ್ದು, ತ್ರಿವಿಕ್ರಮ್ ಅವ್ರು ಯಾರದೇ ಜೊತೆ ಜಗಳ ಆದ್ರೂ ಅವ್ರ ಜೊತೆ ಹೋಗಿ ಕ್ಲಿಯರ್ ಮಾಡ್ಕೊತಾರೆ. ಅದನ್ನ ಅಂದ್ರೆ ಮಾತಾಡ್ತಾರೆ, ಇಲ್ಲ ಇದು ಈ ತರ ಇತ್ತು ಹಿಂಗಿತ್ತು ಅಂತ ಅದೊಂದು ಕ್ಲಾರಿಫಿಕೇಶನ್ ಕೊಡ್ತಾರೆ. ತ್ರಿವಿಕ್ರಮ್ ರಿಯಲ್ ಲೈಫಲ್ಲೂ ಹಾಗೆ ಇರೋದಾ, ಅಥವಾ ಅಲ್ಲಿ ಮನೆಯಲ್ಲಿ ಅಂದ್ರೆ ಅಷ್ಟು 24/7 ಅವ್ರ ಜೊತೆಗೆ ಇರಬೇಕಾಗಿರೋದ್ರಿಂದ ಆ ಥರ ಮಾಡಿದ್ದ ಹೇಗೆ ಅಂತ? ಇಲ್ಲ ಮ್ಯಾಮ್, ಅಂದ್ರೆ ಈಗ ಆಚೆ ಕಡೆ ಮಾತಾಡ್ಬೇಕಾದ್ರೂ ಈಗ ಒಂದು ಜನರಲ್ ಟಾಕ್ಸ್ ಅಲ್ಲೇ ಎಲ್ಲರೂ ನಮ್ಮ ಮಾತುಗಳನ್ನ ಅರ್ಥ ಮಾಡ್ಕೊತಾರೆ ಅಂತ ಏನಿಲ್ಲ. ಒಂದು ಪ್ರಾಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ನಾನು ಮಾತಾಡೋದೇನೋ ಅವ್ರಿಗೆ ತಪ್ಪು ಅನ್ಸಂತಿರುತ್ತೆ. ಅವ್ರು ಹೋಗಿ ಇನ್ನೊಂದು ಕಡೆ ಡಿಸ್ಕಸ್ ಮಾಡಿದಾಗ ಹೌದು ಅವರು ಅದಕ್ಕೆ ಸಾಥ್ ಕೊಟ್ಟಾಗ ವಿಕ್ಕಿ ಮಾತಾಡಿ ತಪ್ಪು ಅಂತ ಹೇಳಿದಾಗ ಅಲ್ಲೆಲ್ಲೋ ಒಂದಷ್ಟು ವಿಚಾರಗಳು ಬರುತ್ತೆ. ಅದನ್ನ ಅವರು ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದಾರೆ ಅಂತ ನನಗೇನಾರು ಗೊತ್ತಾದಾಗ ಹೋಗಿ ಅದನ್ನು ಕ್ಲಾರಿಫೈ ಮಾಡೋದ್ರಲ್ಲಿ ತಪ್ಪೇನಿದೆ. ಆ್ಯಂಡ್ ನೀನು ನನಗೆ ಇರೋ ಬಿಡು ಓಕೆ, ಬಟ್ ನನ್ನನ್ನು ಅರ್ಥ ಮಾಡ್ಕೊಂಡಿರೋ ತಪ್ಪು ಅನ್ನೋದನ್ನು ನಾನು ಕ್ಲಾರಿಟಿ ಮಾಡೋದ್ರಲ್ಲಿ ಎಲ್ಲೂ ತಪ್ಪಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪೇರೆಂಟ್ಸ್ಗಳಲ್ಲೇ ಆಗುತ್ತೆ, ಅವ್ರ ಜೊತೆಗೆ ಬೆಳ್ಕೊಂಡು ಬಂದಿರ್ತೀವಿ 30 ವರ್ಷ, ಎಲ್ಲೋ ಒಂದು ವಿಷಯ ಹೇಳಿದಾಗ ಹರ್ಟ್ ಆಗಿ ಅವ್ರ ಮನೇಲಿ ಬೇಜಾರು ಮಾಡ್ಕೊಂಡು ಕೂತ್ಕೊತಾರೆ. ಅದನ್ನ ಮತ್ತೆ ಸಮಾಧಾನ ಮಾಡಬೇಕಾಗಿರೋದು ನಾವೇನು ಅವರೇ ಬರಬೇಕು ಅಂತ ಏನು ಕಾಯಬೇಕು ಅಂತಲೂ ಏನಿಲ್ಲ. ಅದನ್ನ ಈಸಿಯಾಗಿ ಹೋಗಿ ಸಾರ್ಟ್ ಔಟ್ ಮಾಡ್ಕೊತಿದ್ದೆ. ಯಾಕಂದರೆ 100 ದಿನ ಇದ್ದಾರೆ ನನ್ನ ಜೊತೆಗೆ. ಆ್ಯಂಡ್ ಇದೊಂದು ವಿಷಯ ಹೋಗಿ ಸಾರ್ಟ್ ಔಟ್ ಮಾಡ್ಕೊಂಡು ಹೇಗೇನು ನೆಕ್ಸ್ಟ್ ನಾಮಿನೇಷನ್ ಅಂತ ಬಂದಾಗ ತೊಗೊತೀಯಾ, ಕಳಪೆ ಅಂತ ಬಂದಾಗ ತೊಗೊತೀಯಾ, ಇಲ್ಲ ಒಂದು ಚಟುವಟಿಕೆ ಅಂತ ಬಂದಾಗ ಜಗಳಗಳಾಗೇ ಆಗುತ್ತೆ. ನೀನು ಇರೋ ಜೊತೆಗೆ ಜಗಳ ಆಡಬೇಕು, ಅಲ್ಲ ಏನು ಎಕ್ಸ್ಟ್ರಾ ಪರ್ಸನ್ಸ್ ಏನು ಬರ್ತಾ ಇರಲಿಲ್ಲ ಅಲ್ವಾ. ಈಗ ಇರೋದನ್ನು ಸಾರ್ಟ್ ಔಟ್ ಮಾಡ್ಕೊಂಡು ಮುಂದೆ ಹೊಸ ಜಗಳ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅನ್ನೋದು ಇತ್ತೇ ಬಿಟ್ಟರೆ ಇದೇನೋ ಒಂದು ಸ್ಟ್ರಾಟಜಿ ಅವರು ನಂಗೆ ಒಳ್ಳೇದಾಗಬೇಕು ಈ ಥರದ್ದು ಏನೂ ಇಲ್ಲ ಮ್ಯಾಮ್. ಓಕೆ, ಇಷ್ಟೆಲ್ಲ ನೀವು ಯೋಚನೆ ಮಾಡೋರು ಮೋಕ್ಷಿತನ್ ಮಾತ್ರ ಕನ್ವಿನ್ಸ್ ಮಾಡೋಕ್ಕೆ ಆಗ್ಲಿಲ್ವಾ ಅಂತ? ಅಂದರೆ ಲಾಂಗ್ ಪೀರಿಯಡ್ವರೆಗೂ ಯಾಕಂದ್ರೆ ಅವ್ರು ಬಂದು ಒಂದು ಮಾತು ಹೇಳ್ತಾರೆ, ನಿಮಗೆ ಅದು ತುಂಬ ಹರ್ಟ್ ಆಗುತ್ತೆ. ಆ್ಯಂಡ್ ಆ ಒಂದು ಗೋಮುಖ ವ್ಯಾಘ್ರ ಅನ್ನೋ ಮಾತನ್ನ ನಾನು ಇಲ್ಲಿಂದ ಏನಾದರೂ ಹೊರಗೆ ಹೋಗ್ತೀನಿ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಹೋಗ್ತೀನಿ, ನನಗದು ಅಷ್ಟು ಹರ್ಟ್ ಆಗಿದೆ ಅನ್ನೋ ಥರ ಮಾತಾಡ್ತೀರಿ ನೀವು. ಅದೇನಕ್ಕೆ ಅವ್ರ ಜೊತೆ ಅದೊಂದು ರ್ಯಾಪೋ ಬಿಲ್ಡ್ ಆಗಲಿಲ್ವಾ ಅಂತ, ಅಂದರೆ ಲಾಂಗ್ ಪೀರಿಯಡ್ವರೆಗೂ? ಅಂದರೆ ಮೋಕ್ಷಿತ್ ಅವರು ನಂದು ಅವ್ರದ್ದು ರ್ಯಾಪೋನೇ ಕಡಿಮೆನೇ ಇತ್ತು. ಬಿಕಾಸ್ ಅವ್ರು ನರಕದಲ್ಲಿದ್ದರು, ನಾನು ಸ್ವರ್ಗದಲ್ಲಿದ್ದೆ. ಅಲ್ಲಿಂದನೂ ಬೇರೆ ಅಪೋಸಿಟ್ ಟೀಮ್ಗಳಲ್ಲೇ ಆಡ್ತಾ ಬಂದ್ವಿ. ಈಗ ಅಪೋಸಿಟ್ ಟೀಮಲ್ಲಿ ಇದ್ದಾಗ ನಾವೇನು ಸ್ಟ್ರಾಟಜೀಸ್ ಮಾಡ್ತೇವೆ ಅವ್ರಿಗೆಲ್ಲ ಉಲ್ಟನೇ ಕಾಣಿಸ್ತಾ ಹೋಗುತ್ತೆ. ಅದರ್ವೈಸ್ ವಿ ವರ್ ಗುಡ್. ಆ್ಯಂಡ್ ಚಟುವಟಿಕೆಗಳು ನಾಮಿನೇಷನ್ಸ್ ಅಂತ ಬಂದಾಗ ಹಂಗೆ ಜಗಳ ಆಡ್ತಿದ್ವಿ ಬಿಟ್ರೆ, ಅದರ್ವೈಸ್ ಬೆಳಗ್ಗೆ ಎದ್ದಾಗ ಗುಡ್ ಮಾರ್ನಿಂಗ್ಸ್ಗಳು ಹೇಳ್ತಾ ಇದ್ವಿ, ಗುಡ್ ನೈಟ್ಗಳು ಹೇಳ್ತಾ ಇದ್ವಿ, ಆರಾಮಾಗೆ ಮಾತಾಡ್ಕೊಂಡಿರ್ತಾ ಇದ್ವಿ. ಅದೇ ಹೇಳಿದ್ನಲ್ಲ, ಎಂಡ್ ಆಫ್ ದ ಡೇ ಕಂಫರ್ಟ್ ಝೋನ್ ಅಂತ ಬಂದಾಗ ಅವ್ರ ಕಂಫರ್ಟ್ ಝೋನ್ಗಳು ಬೇರೆ ಇತ್ತು, ಆ್ಯಂಡ್ ನನ್ನ ವೈಬ್ಸ್ಗಳು ಬೇರೆ ಇತ್ತು. ನಾನು ಇಲ್ಲಿ ಧರ್ಮಣ್ಣ, ಅನು, ಮಾನಸ, ಭವ್ಯ, ರಂಜಿತ್ ಈ ಥರ ಕ್ಯಾಟಗರಿಗಳ ಜೊತೆ ಇದ್ದೆ. ಅವರಲ್ಲಿ ಶಿಶಿರು, ಐಶ್ವರ್ಯ, ಮಂಜಣ್ಣ, ಗೌತಮಿ ಈ ಥರದೊಂದು ಕ್ಯಾಟಗರಿಗಳ ಜೊತೆಗಿದ್ರು. ಎಲ್ಲೋ ಏನೋ ತೀರಾ ಮನ್ಸಿಗೆ ಹಾಕೊಂಡು ಬರಬೇಕು ಅನ್ನೋ ಜಗಳ ಯಾವುದೂ ಆಗಲ್ಲ ಮ್ಯಾಮ್. ಅಲ್ಲಿ ಅದೊಂದು ಫ್ಲೋಲ್ ಬರೋ ಅಂಥ ಮಾತುಗಳಷ್ಟೇನೆ. ಎಲ್ಲೋ ಒಂದು ಹುಡುಗಿ ಕಡೆಯಿಂದ ಮಾತು ಬಂದಾಗ ನನಗೆ ಏನಾಗುತ್ತೆ, ಯೂಶಲಿ ನೀವು ಅಷ್ಟು ದಿನ ಮನೆ ಒಳಗಡೆ ಇರೋದ್ರಿಂದ ಒಂಥರ ನೀವು ಸ್ವಲ್ಪ ಎಕ್ಸಾಸ್ಟ್ ಆಗ್ಬಿಟ್ಟಿರ್ತೀರಿ, ಹೊರಗಿನ ಕಾಂಟ್ಯಾಕ್ಟ್ ಇರೋದಿಲ್ಲ, ಮನೇಲಿ ಇದ್ದವ್ರನ್ನೇ ನೋಡ್ತಿರ್ಬೇಕಿರತ್ತೆ. ಎಕ್ಸಾಕ್ಟ್ಲಿ. ನೀವು ಒಂದು 2 ಅವರ್ ಫೋನ್ ಬಿಟ್ಟು ನೋಡಿ, ನಿಮ್ಗೆ ಆ ಫೀಲಿಂಗ್ ಕಾಣಕ್ಕೆ ಸ್ಟಾರ್ಟ್ ಮಾಡಿ, ಎಲ್ಲೋ ಲೋನ್ಲಿ ಥರ ಕಾಣಿಸಕ್ಕೆ ಸ್ಟಾರ್ಟ್ ಮಾಡಿ. ನೀವೆಲ್ಲ ಒಂದು ಮೂಲೆಯಲ್ಲಿ ಕೂತಿರಿ, ಫೋನ್ ಇದ್ರೆ ಸಾಕು, ನಿಮ್ಗೆ ಎಲ್ಲರ ಜೊತೆಗೂ ಇದೀವಿ ಅನ್ನೋ ಫೀಲಿಂಗ್ ಕೊಡುತ್ತೆ. ಮನೇಲಿ ಏನೂ ಇಲ್ಲ ನಿಮಗೆ, ಆ್ಯಂಡ್ ನಿಮ್ಮ ಕರೆಕ್ಷನ್ಸ್ ನಿಮ್ಗಳು ಗೊತ್ತಾಗಲ್ಲ. ಇರೋರ ಜೊತೆಗೆ ನಾನು ಅದನ್ನು ಸಾರ್ಟ್ ಔಟ್ ಮಾಡ್ಕೊಬೇಕು ಅಂತ ಬಂದಾಗ ಮಾತುಗಳು ಬರೋದು ಸಹಜ, ಆ್ಯಂಡ್ ಮನಸ್ತಾಪಗಳು ಸಹಜ, ಮತ್ತೆ ಹೋಗಿ ಸಮಾಧಾನ ಮಾಡ್ಕೊಬೇಕು ಅನ್ನೋದು ಸಹಜ. ಹೌದು ದೊಡ್ಡ ತಪ್ಪು ಮಾಡ್ಬಿಟ್ನಾ ಅನ್ನೋದು, ಇವೆಲ್ಲ ವೆರಿ ಕಾಮನ್ ಮ್ಯಾಮ್. ಆ ಮನೆ ಅಪ್ ಆ್ಯಂಡ್ ಡೌನ್ಸ್, ಆ ಮನೆ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಡುತ್ತೆ.
ಓಕೆ, ಆ ಟ್ರಾಲ್ಸ್ ಎಲ್ಲ ನೋಡಿದಾಗ ಏನಿಸ್ತು ತ್ರಿಮೋಕ್ಷಿದು? ಅಂದ್ರೆ ಬಹುಶಃ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ ಅನ್ಸತ್ತೆ. ಅಂದ್ರೆ ನಿಮ್ಮಿಬ್ರು ಹೆಸರಲ್ಲಿ ಫ್ಯಾನ್ ಪೇಜ್ ಮಾಡಿರ್ತಾರೆ, ಅದೊಂದು ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಹಾಕಿ ಅಷ್ಟು ಟ್ರಾಲ್ ಮಾಡಿರ್ತಾರೆ ಅಂತ ಹೇಳಿ. ಏನ್ ಅನಿಸ್ತು ಅದನ್ನ ನೋಡಿದಾಗ? ಈಗೇನು ಭವ್ಯ ಮತ್ತೆ ನನ್ನ ಬಗ್ಗೆ ಏನು ಕೇಳಿದ್ರು ಜನ, ಆ್ಯಂಡ್ ಮೋಕ್ಷಿ ಮತ್ತೆ ಅವ್ರಿಗೆ ಇದ್ದಿದ್ದು ಎಕ್ಸ್ಪೆಕ್ಟೇಷನ್ ಅದು, ಆ್ಯಂಡ್ ಇವ್ರಿಗೆ ಇದ್ದಿದ್ದು ಎಕ್ಸ್ಪೆಕ್ಟೇಷನು ಅದೇನೆ. ಈಗ ಭವ್ಯ ಮತ್ತು ತ್ರಿವಿಕ್ರಮ್ ಜೊತೆಗಿದ್ದಾರೆ, ಸೊ ಅವರಿಬ್ರು ಕಪಲ್ಸ್ ಆಗ್ಬೋದೇನೋ ಆ ಥರದೊಂದು ಮೈಂಡ್ ಸೆಟ್ಟು. ಈಗ ಮೋಕ್ಷಿ ಮತ್ತು ವಿಕ್ಕಿ ಜೊತೆಗಿದ್ರೆ ನಮ್ಗೆ ಇಷ್ಟ ಆಗುತ್ತೆ. ಇದೆಲ್ಲ ಅವ್ರವ್ರ ಪ್ರಾಸ್ಪೆಕ್ಟಿವ್ ಬಿಟ್ಟರೆ, ನಮ್ಗಲ್ಲಿ ಒಳಗಡೆ ನನ್ನನ್ನು ನಾನು ಉಳಿಸ್ಕೊಬೇಕು ಅನ್ನೋದೊಂದು ಇರುತ್ತೆ ಅಂದೇ ಬಿಟ್ಟರೆ, ಇಲ್ಲಿ ನಾನು ನಿಮ್ಮನ್ನು ಕರ್ಕೊಂಡೋಗಿ ಫೈನಲ್ ಕೂರಿಸ್ಬೇಕು, ಇಲ್ಲ ಇನ್ನೊಬ್ರ ಜೊತೆ ಕ್ಲೋಸ್ ರಿಲೇಷನ್ಶಿಪ್ಪಲ್ಲಿ ಇರಬೇಕು. ಆಮೇಲೆ ಪ್ರತಿಯೊಬ್ಬರೂ ಕಪ್ಪೆತ್ತಬೇಕು ಅಂತಲೇ ಬಂದಿರೋರು. ಈಚ್ ಪರ್ಸನ್ ಕಾಂಪಿಟೇಟರ್ಸಲ್ಲಿ ವೀಕೆಂಡ್ ಬಂದಾಗ ಅಣ್ಣ ಅದನ್ನೇ ಹೇಳ್ತಾ ಇದ್ರು, ನಿನ್ನನ್ನು ತೆಗ್ದಾಕೋದಕ್ಕೆ ಎಲ್ಲರೂ ಕಾಯ್ತಾ ಇರ್ತಾರೆ. ಇನ್ ದಾಟ್ ಕೇಸ್ ಸೊ ಎಲ್ಲರೂ ಹಂಗೆ ಇದ್ದಿದ್ದರಿಂದ ನಮಗೆ ಯಾರ ಜೊತೆಗೂ ರಿಲೇಷನ್ಶಿಪ್ ಬೆಳೆಸ್ಕೋಬೇಕು, ಒಂದು ಕ್ಲೋಸ್ ಇದರಲ್ಲಿ ಇರಬೇಕು, ಅವ್ರು ಎಲ್ಲೋ ಒಂದು ಕಡೆ ಅವ್ರು ಆ ಕಂಫರ್ಟ್ ಝೋನಿಗೆ ಬರಲಿಲ್ಲ ನಮ್ಮ ಜೊತೆಗೆ. ಬಟ್ ಈ ಮಾತುಗಳಲ್ಲೇ ನಮ್ದು ಏನೇನಿದೆ ಅದನ್ನೆಲ್ಲ ಸಾಲ್ವ್ ಮಾಡ್ಕೊತಾ ಬಂದ್ವಿ. ಎಂಡ್ ಆಫ್ ದ ಡೇ ಆಚೆ ಬರ್ಬೇಕು. ಆಮೇಲೆ ಏನಾದ್ರು ಮಾತಾಡಿದ್ರ ಇಬ್ರು? ಅಂದ್ರೆ ಈ ತರ ಪೇಜಸ್ ಎಲ್ಲ ಕ್ರಿಯೇಟ್ ಆಗಿದೆ ಅಂತ ಹೇಳಿ ಅದು ಟ್ರಾಲ್ ತೋರಿಸಿದ್ಮೇಲೆ ಆಮೇಲೆ ನಗಾಡದ್ವಿ ಇಬ್ರು ಜೋರಾಗೆ. ನಾವಿಬ್ರು ಯಾವತ್ತೂ ಈ ತರ ಇರಲಿಲ್ಲ. ನೋಡಿದ್ರ ಅಲ್ಲಿ ಅದು ಬೇರೆ, ನಾನು ಬೈಬೇಕಾದ್ರೆ ನೀವು ರಿಯಾಕ್ಷನ್ಸ್ ಬೇರೆ ಹಂಗೆ ಕೊಟ್ಟಿದ್ದೀರ. ನಿಮ್ ಜೊತೆಗೆ ಜಗಳ ಆಡಕ್ ಬಂದ್ರೆ ನನ್ನ ಜನ ಏನ್ ಅನ್ಕೊಂತಾರೆ ಗೊತ್ತಾ, ನೋಡಿ ಹೆಂಗಿರೋ ಎಂತೋಳ್ ಮೇಲೆ ಹೋಗಿ ಜಗಳ ಆಡ್ತಾ ಇದ್ದೇನೆ ಅಂತ ಅನ್ಕೊಂಡ್ಬಿಡ್ತಾರೆ. ನನ್ಗೆ ಅದೇನಂತ ಮ್ಯಾಟ್ರೇ ಆಗ್ಲಿಲ್ಲ ನೀವು ಜಗಳ ಆಡಿದ್ದು. ಆ್ಯಂಡ್ ಫೈನಲ್ ಆಗಿ ಹೋಗ್ತಾ ನಾನು ಯಾರು ಅಂತ ನಿಮ್ಗೆ ಗೊತ್ತಾಯ್ತಲ್ಲ ಅಂತ, ದಟ್ಸ್ ಓಕೆ ವಿಕ್ರಮ್ ಅಂತ. ಯು ಆರ್ ಲಾಫಿಂಗ್ ಅಟ್ ದಟ್. ಆಕ್ಚುಲಿ ಆಮ್ ಅ ಫ್ಯಾನ್ ಬಾಯ್ ಟು ಅವರ್. ಯಾಕಂದ್ರೆ ನಾನು ಅಮ್ಮ ಪಾರು ಕೂತ್ಕೊಂಡು ಸೀರಿಯಲ್ ನೋಡ್ತಾ ಇದ್ವಿ ನಾವು. ಅವ್ರು ನಾನು ಸೀರಿಯಲ್ ನೋಡಿದ್ದೆ ನಾನು ಅವ್ರನ್ನ, ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ಫ್ಯಾನ್ ಬಾಯ್ ನಾನು ನಿಮಗೆ. ಅದನ್ನ ಎಲ್ಲಿ ಕೊನೆಯಲ್ಲಿ ಹೇಳಿದ್ದು ನಾನು ಅವ್ರಿಗೆ. ಸೊ ಅಲ್ಲಿವರೆಗೂ ಹೇಳಿರಲಿಲ್ಲ, ಬಿಕಾಸ್ ಅದನ್ನ ಮುಂಚೆನೇ ಹೇಳ್ಬಿಟ್ರೆ ಏನೋ ಸ್ಟ್ರಾಟಜಿ ಮಾಡ್ಕೊಂಡು ನನ್ನ ಹತ್ರ ಇದನ್ನೆಲ್ಲ ಹೇಳ್ಕೊಂತ ಇದ್ದೇನೆ ನಂಗೆ ಆಗ್ಬಿಡತ್ತೆ ಅಂತ. ಯಾಕಂದ್ರೆ ಸ್ಟಾರ್ಟಿಂಗ್ ನಿಮ್ಮ ಮೇಲೆ ಒಂದು ಆರೋಪ ಬಂದ್ಬಿಟ್ಟಿರುತ್ತೆ, ತ್ರಿವಿಕ್ರಮ್ ಎಲ್ಲ ಲಿಸ್ಟ್ ನೋಡ್ಕೊಂಡು ಬಂದಿದಾರಂತೆ ಮನೆ ಒಳಗೆ ಕಂಟೆಸ್ಟೆಂಟ್ಸ್ ಯಾರ್ಯಾರು ಇದಾರೆ ಅಂತ ಹೇಳಿ ಅನ್ನೋದು ಇವರೇ ಮೋಕ್ಷಿತವರೇ ಹೇಳಿರ್ತಾರೆ. ಹೌದು, ಅಂದ್ರೆ ಏನಾಗುತ್ತೆ ಗೊತ್ತಾ, ಹಿಂಗ್ ನಾವೇನೋ ಹೇಳಿರ್ತೀವಿ, ಅದ್ ನಾನು ದೂರ ಹೋದಾಗ ನಾನು ರೆಗ್ಯುಲರ್ ಆಗಿ ಮಾತಾಡ್ತಾ ಇದ್ರೆ ನಿಮ್ಗೆ ಏನೋ ಒಂದು ಅನ್ಸುತ್ತೆ. ನಾನು ಟಚ್ಚಲ್ಲೇ ಇರಲ್ಲ, ನಿಮ್ಗೆ ಏನೋ ಒಂದು ವಿಷಯ ತಲೆಯಲ್ಲಿ ಬಿಟ್ಟೋಗಿದ್ದೀನಿ ಅಂತಂದ್ರೆ ಇವ್ನು ಇದಕ್ಕೆ ಬಂದು ನನ್ನ ಹತ್ರ ಹೇಳೋದ ಅನ್ನಂಗೆ ಆಗ್ಬಿಡತ್ತೆ. ಇಲ್ಲಿ ಮನೆ ಒಳಗೆ ಹೋಗ್ಬೇಕಾದ್ರೆ, ಬಿಗ್ ಬಾಸ್ ಮನೆ ಒಳಗೆ ಹೋಗ್ಬೇಕಾದ್ರೆ ಒಂದಷ್ಟು ನಾಮಿನೇಷನ್ಸ್ ಯಾರ್ಯಾರು ಇರ್ತಾರೆ ಅನ್ನೋದು ಗೊತ್ತಿರುತ್ತೆ. ಅಂದರೆ ಒಂದು ಐಡಿಯಾದಲ್ಲೇ ಹೋಗೋದು ಎಲ್ಲರೂ. ಒಂದು ಸೋಷಿಯಲ್ ಮೀಡಿಯಾಸ್ಗಳಾಗಿರ್ಬೋದು, ಒಂದು 25 ಜನದ ಹೆಸರು ಬಂದಿತ್ತು. ಅದರಲ್ಲಿ ಮಕ ನೋಡಿದಾಗ ಒಂದು 17 ಜನ ಬಂದಿದ್ರು. ಸರಿನಾ, ಇನ್ನು ಮಿಕ್ದವ್ರು ಯಾಕೆ ಬಂದಿಲ್ಲ ಅಂತ ಕ್ವಶನ್ ಕೇಳೋಕ್ಕಾಗತ್ತೆ ನಾನು. ನಿಮ್ಮ ಫೇಸ್ಗಳೆಲ್ಲ ಬಂದಿತ್ತಪ್ಪ, ನಿಮ್ಗಳ ಬಗ್ಗೆ ಎಲ್ಲ ಗೊತ್ತು. ಇದೇ ನಾನು ಹೇಳಿದ್ದು, ಇಷ್ಟು ಜನರಲ್ ಆಗಿ ಹೇಳಿದ್ದೆ. ಅವ್ರು ಅದನ್ನ ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಟ್ರು. ಅಣ್ಣ ಅದನ್ನೇ ಹೇಳ್ತಾರೆ ವೀಕೆಂಡಲ್ಲಿ ಬಂದು. ಈಗ ತಿಳ್ಕೊಂಬಂದ ಏನು ಮಾಡ್ತಾವನು ಅವನು, ಏನು ಮಾಡೋಕ್ಕಾಗತ್ತೆ ಅವನು. ಎಲ್ಲರದು ಅವ್ರವ್ರದ್ದೇ ಓನ್ ಸ್ಟ್ರಾಟಜಿ ಇರುತ್ತಲ್ವ, ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ ಕ್ಲಾರಿಟಿ ಕೊಟ್ಮೇಲೆ ಎಲ್ಲರೂ ಸುಮ್ಮನಾದ್ರು. ಓಕೆ, ಇನ್ನು ಆಟ ಅಂತ ಬಂದಾಗ ಕೆಲವೊಂದ್ಸತಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದಷ್ಟು ಮಿಸ್ಟೇಕ್ಸ್ ಆಗ್ಬಿಡತ್ತೆ. ಬಟ್ ಭವ್ಯ ಅವ್ರ ವಿಚಾರದಲ್ಲಿ ಅದು ತುಂಬ ಸಲ ಆಗ್ಬಿಡತ್ತೆ. ಅದು ವೀಕೆಂಡಲ್ಲಿ ಕೂಡ ಪ್ರಸ್ತಾಪ ಆಗುತ್ತೆ. ಆ್ಯಂಡ್ ಆಡಿಯನ್ಸ್ ಕೂಡ ಅದನ್ನು ಒಂದಷ್ಟು ಸೆಟ್ ಆಫ್ ಆಡಿಯನ್ಸ್ ಅದನ್ನು ಖಂಡಿಸಿದ್ರು. ಅಂದರೆ ಈ ಥರದ್ದು ಆಗಬಾರ್ದಿತ್ತು ಅಂತೇಳಿ. ನೀವು ಭವ್ಯ ಅವ್ರ ಜೊತೆಗೆ ಇದ್ದಿದ್ರಿಂದ ಈ ವಿಚಾರ ಕೇಳ್ತಾ ಇದ್ದೀನಿ. ಅಂದರೆ ಭವ್ಯ ಅವ್ರಿಗೆ ಅದು ಗೊತ್ತಾಗ್ತಿರ್ಲಿಲ್ವಾ ಹೇಗೆ ಅಂತ? ಅಂದರೆ ಭವ್ಯ ಶಿ ಇಸ್ ನಾಟ್ ಅ ಪರ್ಟಿಕ್ಯುಲರ್ ಸ್ಪೋರ್ಟ್ಸ್ ಪರ್ಸನ್. ಈ ಥರದ್ದು ಯಾವ್ದು ಸ್ಪೋರ್ಟ್ಸ್ ಇದರಲ್ಲಿ ಬಂದಿದ್ದಾರೆ. ಚೈತ್ರ ಅವ್ರು ನಮ್ಮ ಇಂಟರ್ವ್ಯೂನಲ್ಲೇ ಹೇಳಿದ್ರು, ತ್ರಿವಿಕ್ರಮ್ ಅವರು ಭವ್ಯನಿಗೆ ಆಲ್ಮೋಸ್ಟ್ 3 months ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ. ಅಂದ್ರೆ ಅವ್ರ ಎನರ್ಜಿ ಹೆಂಗ್ ಸೇವ್ ಮಾಡ್ಕೊಬೇಕು ಆ ತರದೆಲ್ಲ ತುಂಬಾ ಟಿಪ್ಸ್ ಕೊಟ್ಟಿದ್ದಾರೆ ಅವರಿಗೆ ಅಂತ ಹೇಳ್ತಾರೆ. ನನಗೆ ಅದನ್ನೇ ಹೇಳಿದೆ ನಾನು ಧರ್ಮಣ್ಣ, ಅನು, ಭವ್ಯ, ಇನ್ಶಿಯಲಿ ಧನು ಎಲ್ಲರೂ ಒಟ್ಟಿಗೆ ಜಿಮ್ ಮಾಡ್ತಿದ್ರಿಂದ ಎಲ್ಲರೂ ಒಟ್ಟಿಗೆ ವರ್ಕೌಟ್ ಮಾಡ್ತಾ ಇದ್ವಿ. ನನಗೆ ಫಿಟ್ನೆಸ್ ಫೀಲ್ಡ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಎಲ್ಲರಿಗೂ ಅಂದರೆ ಆಡ್ತಾನೆ ಬರ್ತಾ ಇದ್ವಿ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಕಾಂಪಿಟೇಷನ್ ಅನ್ನೋದು ಇಲ್ಲಿಂದನೇ ಇರಬೇಕು. ನಂದೇನಾದ್ರು ತಪ್ಪು ಮಾಡಿದ್ದೀನಿ ಅಂದರೆ ನೀವು ತೊಗೊಳ್ಳಿ, ನಿಮ್ದೇನಾದ್ರು ತಪ್ಪು ಮಾಡಿದ್ದೀನಿ, ಬಟ್ ಈ ಮಾರ್ನಿಂಗ್ ಸೆಷನ್ ಅನ್ನೋದೇನಿದೆ ನಮಗೆ ಫಿಟ್ನೆಸ್ ಸೆಷನ್ ಆಗಿರಬೇಕು ಅಂತ. ಕೊನೆ ತನಕ ಆ ಫಿಟ್ನೆಸ್ ಸೆಷನ್ ಹಂಗೆ ಮೇಂಟೈನ್ ಮಾಡ್ಕೊಂಬೋದು. ಆ ಫಿಟ್ನೆಸ್ ಎಲ್ಲರಿಗೂ ಹೆಲ್ಪ್ ಆಗಿದೆ ಅಷ್ಟೇ. ನಾನೇ ಏನೋ ಮಾಡಿದೆ, ನಾನೇ ಏನೋ ಹೇಳ್ಕೊಟ್ಟೆ, ನೋ, ಐ ಡೋಂಟ್ ಅಗ್ರಿ ಇಟ್. ಬಟ್ ಶೀ ಗ್ರಾಸ್ಪ್ ಇಟ್. ಇನ್ನು ಮಿಕ್ದವರು ಮಾಡ್ಬೋದಾಗಿತ್ತು, ಯಾಕೆ ಮಾಡಲಿಲ್ಲ ಅಂತಂದರೆ ನನಗೂ ಏನಾದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಮಾಡಿದ್ಲು, ತುಂಬ ಚೆನ್ನಾಗಿ ಟಾಸ್ಕ್ ಆಡಿದ್ರು ಭವ್ಯ ಅವರು. ಆ್ಯಂಡ್ ಅದೊಂದು ತುಂಬ ಬಂತು, ವಿಕ್ಕಿಯಿಂದನೇ ಭವ್ಯ ಅವ್ರು ಕೊನೆ ತನಕ ಬಂದರು. ನೋ ಚಾನ್ಸ್ ಅಟ್ ಆಲ್. ನಾನೇ ಬರೋದಾಗಿದ್ದಿದ್ರೆ ನಾನು ಅವ್ರನ್ನ ಯಾಕೆ ಕರ್ಕೊಂಬರ್ತಾ ಇದ್ದೆ ನನ್ನ ಕಾಂಪಿಟೇಟರ್ಗೆ. ಟಾಪ್ 6 ಅವರು ಇದ್ದಾರೆ ಅಂತಂದರೆ ಟಾಪ್ 1 ಅವರು ಹೋಗ್ಬೋದಾಗಿತ್ತಲ್ವ. ಸೊ ನನ್ನ ಆಟ ನಾನು ಆಡ್ಕೊಂಬಂದಿದ್ದಕ್ಕೆ ಟಾಪ್ 2 ತನಕ ಬಂದೆ. ಅವ್ರ ಆಟ ಅವ್ರು ಆಡಿದ್ದಾರೆ. ಆ್ಯಂಡ್ ಏಜ್ ಚಿಕ್ಕದಾದ್ರೂ ಅವರು ಅದನ್ನೇ ಬಿಗ್ ಬಾಸ್ ಹೇಳ್ತಾರೆ, ನೀವು ಏಜಲ್ಲಿ ಕಿರಿಯರಾಗಿದ್ರು ಆಟದಲ್ಲಿ ಹಿರಿಯರು ಅಂತ. ಆ ಆಟಗಳನ್ನೆಲ್ಲ ಆಡ್ಕೊಂಬಂದಿದ್ದಕ್ಕೆ ಅಲ್ವಾ ಅವ್ರು ಆ ಮಟ್ಟಿಗೆ ಬಂದಿದ್ದು. ಮ್ಯಾಮ್ ನಿಮ್ಗೆ ಅನ್ಸುತ್ತೆ ಅಂದ್ರೆ ಇಲ್ಲಿ ಟಿವಿಲಿ ಕೂತ್ಕೊಂಡು ನೋಡ್ಬೇಕಾದ್ರೆ ಹೆಂಗ ಅನ್ಸುತ್ತೆ ನನಗೆ ಗೊತ್ತಿಲ್ಲ. ಗೇಮ್ ನಾನು ಇನ್ನೂ ಅಂದ್ರೆ ಏನು ನೋಡಿಲ್ಲ, ಎಪಿಸೋಡ್ಸ್ ನೋಡಿಲ್ಲ. ಬಟ್ ಅಲ್ಲಂತೂ ನಮಗೆ ಆತುರತೆ ಇರುತ್ತೆ, ನಾವು ಗೇಮ್ ಬೇಗ ಕಂಪ್ಲೀಟ್ ಮಾಡಬೇಕು. ಆ ಇದ್ರಲ್ಲಿ ಆಗುತ್ತೆ ಮೇಡಮ್ ಅದು. ಅಂದ್ರೆ ಇಟ್ ಇಸ್ ನಾಟ್ ಸೋ ಇಂಟೆನ್ಷನಲ್. ಅಂದ್ರೆ ನಾನು ಆಚೆ ಕೂತ್ಕೊಂಡು ನೋಡ್ಬೇಕಾದ್ರೆ ಇಂಟೆನ್ಷನ್ ಅಲ್ಲ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿತ್ತು. ನಾನು ಅದನ್ನೆಲ್ಲ ಪ್ರಶ್ನೆ ಮಾಡಿದ್ದೀನಿ, ನಾಮಿನೇಷನ್ಸ್ಗೆಲ್ಲ ತಗೊಂಡಿದ್ದೀನಿ. ವೆನ್ ಐ ಆಮ್ ಓನ್ಲಿ ಪ್ಲೇಯಿಂಗ್ ಈ ಥರದ್ದು ಆಗುತ್ತೆ, ತುಂಬ ಸತಿ ಆಗುತ್ತೆ.
ಮೇ ಬಿ ನಮಗೆ ಆ ಗೇಮ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದನೋ ಸ್ಪೋರ್ಟ್ಸ್ಗಳು ಆಡ್ಕೊಂಬಂದಿರೋದ್ರಿಂದ ಒಂದಷ್ಟು ಮಿಸ್ಟೇಕ್ಗಳನ್ನ ಅವಾಯ್ಡ್ ಮಾಡ್ತೀವಿ. ಬಟ್ ಎಲ್ಲೋ ಇದೊಂದು ಅರಿಬರಿಗಳಲ್ಲಿ ತುಂಬ ಜನದ್ದಾಗಿರುತ್ತೆ. ಆ್ಯಂಡ್ ಈಗ ಧನುದು ಆಯಿತು ಆ ಥರ ಅಂತಂದರೆ, ಈಗ ಉಸ್ತುವಾರಿಲಿ ರಜತ್ ಅವ್ರದ್ದಾಯಿತು ಒಂದಷ್ಟು ಕಡೆ ಮಿಸ್ಟೇಕು, ಹನುಮೂದಾಯಿತು ಆ ಥರ ಮಿಸ್ಟೇಕ್ಗಳು. ಸೊ ಇದೇ ಥರ ಮಿಸ್ಟೇಕ್ ಅದು ಒಂದು ಮಿಸ್ಟೇಕ್ ಅಷ್ಟೇ. ಸೊ ಇಟ್ ಹ್ಯಾಪನ್ಸ್ ವಿತ್ ದ ಫ್ಲೋ, ನಾಟ್ ಎಕ್ಸಾಕ್ಟ್ಲಿ ಮಾಡಲೇಬೇಕು ಅನ್ನೋ ಥರ ಯಾರೂ ಮಾಡಿರಲಿಲ್ಲ. ಓಕೆ, ಗೋಲ್ಡ್ ಸುರೇಶ್ ಅವರು ಸೆಕೆಂಡ್ ಟೈಮ್ ಮನೆಗೆ ಬಂದಾಗ ಒಂದು ಬಾಂಬ್ ಸಿಡಿಸಿ ಹೋಗ್ತಾರೆ. ನೀನು ಪ್ರಪೋಸ್ ಮಾಡಿದ್ಯಲ್ವಾ ಭವ್ಯನಿಗೆ, ನೀನು ಒಪ್ಕೊಂಡ್ಯಾ ಅಂತೆಲ್ಲ ಕೇಳ್ತಾರೆ. ಅದನ್ನ ಡೈರೆಕ್ಟ್ ಆಗಿ ನೀವೇ ಕ್ಲಾರಿಟಿ ಕೊಟ್ಬಿಡಿ ಅಂತ ನಾನು ಅದನ್ನೇ ಹೇಳಿದೆ. ಒಬ್ಬರಿಗೆ ನೀನು ಲವ್ ಯು ಅನ್ನೋದ್ರಲ್ಲಿ ಏನು ತಪ್ಪೇ ಇಲ್ಲ. ಆ್ಯಂಡ್ ಶಿ ಈಸ್ ಯಂಗರ್ ಟು ಮೀ ಆ್ಯಂಡ್ ಶಿ ಸಿ ಜೂನಿಯರ್ ಮೆಟೀರಿಯಲ್ ಟು ಮೀ ಆ್ಯಂಡ್ ಶಿ ಈಸ್ ಸೋ ಕ್ಲೋಸ್ ಟು ಮೀ. ನಾನು ಆ ಲವ್ ಯುನ ಅನುಗೂ ಹೇಳಿದ್ದೆ. ನಿಮಗೆ ಯಾರ ಜೊತೆಗೆ ನೋಡಬೇಕು ಅಂತಂದಾಗ ಆ ವಿಷಯಗಳು ಅಲ್ಲಿ ಮಾತ್ರ ಕೇಳಿಸುತ್ತೆ ಬಿಟ್ಟರೆ ಇನ್ನೇನು ನಾನು ಬರ್ಬೇಕಾದ್ರೆ ಅವ್ರ ಲೆಟ್ರಲ್ಲೂ ಬರೆದಿದ್ದೆ, ಐ ಲವ್ ಯು ಪಣೆ ಕೊಟ್ಟು ನೀನು ಯಾರು ಏನಾರು ಅನ್ಕೊಳ್ಳಿ ತಲೆ ಕೆಡ್ಸ್ಕೊಬೇಡ, ನಾನು ನಿನ್ನ ಜೊತೆಗೆ ಆರಾಮಾಗಿ ಒಳ್ಳೆ ಫ್ರೆಂಡ್ ಆಗಿರ್ತೀನಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಒಂದು ಒಳ್ಳೆ ವ್ಯಕ್ತಿ, ನನಗೆ ಸಾಥ್ ಕೊಟ್ಕೊಂಡು ಬಂದಂಥ ವ್ಯಕ್ತಿ, ನಾನು ಕಪ್ಪೆತ್ತಿಲ್ಲ ಅಂದ್ರೂ ಪರವಾಗಿಲ್ಲ ನೀವು ಎತ್ತಬೇಕು ಅಂತ ಹೇಳಿದ್ದ ವ್ಯಕ್ತಿ. ಈ ಲವ್ ಯು ಗಿವ್ ಯು ಎಲ್ಲ ಹೆಂಗೆ ಅನ್ಸುತ್ತೆ ಅಂತಂದ್ರೆ ಆ ಟೈಮಲ್ಲಿ ಒಬ್ಬ ಕ್ಲೋಸ್ ಪರ್ಸನ್ಗೆ ಹೇಳಿದ್ವಿ ಅಂತ ಅನ್ಸುತ್ತೆ ಅಷ್ಟೇ, ಬಿಟ್ಟರೆ ನಥಿಂಗ್ ಎಲ್ಸ್. ಅದೆಲ್ಲ ಹುಕಪ್ ಮಾಡೋಂಥದ್ದು ಕುಕ್ ಮಾಡೋಂಥದ್ದು ಏನೂ ಇಲ್ಲ ಅಲ್ಲಿ. ಓಕೆ, ಇನ್ನು ನೀವು ಮಂಜು ಅವ್ರ ಜೊತೆ ತುಂಬ ಕ್ಲೋಸ್ ಇರ್ತೀರಿ ಸ್ಟಾರ್ಟಿಂಗು, ಅಣ್ಣ ಅಂತ ಹೇಳ್ಬಿಟ್ಟು. ಬಟ್ ಹೋಗ್ತಾ ಹೋಗ್ತಾ ಇಬ್ಬರ ಮಧ್ಯೆ ಸ್ವಲ್ಪ ರಿಲೇಷನ್ಶಿಪ್ ಒಂಚೂರು ಬ್ರೇಕ್ ಆಗೋ ಥರ ಅನಿಸುತ್ತೆ. ಒಂದು ಟೈಮ್ ಅಂತೂ ನೀವು ಏಕವಚನದಲ್ಲಿ ಮಾತಾಡ್ತೀರಿ, ಆಮೇಲೆ ಹೋಗಿ ಸಾರಿ ಕೂಡ ಕೇಳ್ತೀರಿ. ಅಂದರೆ ನಿಮಗೆ ಏನು ತುಂಬ ಬೇಜಾರಾಯ್ತಾ ಅವತ್ತು? ಅಂದರೆ ನಾನು ಈ ಥರ ಮಾತಾಡಬಾರ್ದಿತ್ತು ಮಂಜಣ್ಣಗೆ, ಅಥವಾ ಅವ್ರು ಹೇಗೆ ರಿಯಾಕ್ಟ್ ಮಾಡಿದ್ರು ನಿಮಗೆ? ನನಗೆ ಮಂಜಣ್ಣ ಇನ್ಶಿಯಲಿ ಕನೆಕ್ಟ್ ಆಗಿದೆ ಹೆಸರು, ಬಿಕಾಸ್ ನಮ್ಮ ತಂದೆ ಹೆಸರು ಮಂಜುನಾಥ್ ಅಂತ ಅಂದ್ಬಿಟ್ಟು. ಸೊ ನಂಗೆ ಆ ಹೆಸರು ಕನೆಕ್ಟ್ ಆಯಿತು ಆ್ಯಂಡ್ ಆ ವ್ಯಕ್ತಿತ್ವ ಕನೆಕ್ಟ್ ಆಯಿತು. ನಾನು ಅದಕ್ಕೆ ಹೋಗಿ ತುಂಬ ಸತಿ ಆ ರೋಸ್ ಕೊಡೋ ವಿಷಯದಲ್ಲಿ ನಾನು ಹೇಳಿದ್ದೀನಿ, ಬ್ಲ್ಯಾಕ್ ಕಲರ್ ರೋಸ್ ನಾನು ನಿಮಗೆ ಕೊಡಬೇಕು ಅಂತಿದ್ದೆ, ಬಿಕಾಸ್ ನನಗೆ ಈ ವಿಷಯಗಳೇನೂ ಇಲ್ಲ, ನಾನು ನಿಮಗೇನು ಕೊಡಬೇಕು ಅನ್ನೋದೇನಿಲ್ಲ. ಆ್ಯಂಡ್ ಆಟಗಳು ಅಂತ ಬಂದಾಗ ಈ ಥರ ಆಗಿದೆ ಅಂತ. ಸೊ ಆಟಗಳಿಂದ ಡಿಫ್ರೆನ್ಸ್ಗಳು ಅಷ್ಟೇ ಬಿಟ್ಟರೆ ವಿ ವರ್ಕ್ ಗುಡ್, ತುಂಬಾ ಚೆನ್ನಾಗಿದ್ವಿ ಕೊನೆಗೆ ಬರೋ ತನಕನೂ. ಆ್ಯಂಡ್ ಅಣ್ಣಂಗೆ ಏನು ಅಂತಂದರೆ ಗೇಮ್ಗಳಿಗೆ ಗೆದ್ಬಿಡ್ಬೇಕು, ಆ ಹುಮ್ಮಸ್ಸು, ಆ ಎನರ್ಜಿ. ನಾವೆಲ್ಲ ಒಂದು ಕಡೆ ಸ್ಲೋ ಡೌನ್ ಅಂದರೆ ಕಂಪೋಸ್ಡ್ ಆಗಿದ್ದರಿಂದ ಆ ಕಡೆ ಅಪ್ ಆ್ಯಂಡ್ ಡೌನ್ಸ್ ಆಗ್ತಿತ್ತು ಅನ್ನೋದನ್ನು ಬಿಟ್ಟರೆ. ಅವತ್ತಿನ ಜಗಳ ಏನಾಗಿತ್ತು ಅಂತಂದರೆ, ನಾನೆಲ್ಲೋ ಹೀಟ್ ಆಫ್ ದ ಮೂಮೆಂಟ್ ಯಾವುದೋ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರು ಅಂತ ನಾನು ರೈಸ್ ಆಗಿದ್ದು. ಆ್ಯಂಡ್ ಬೇಕಿತ್ತ ಅಂತ ಒಂದು ಗೇಮಲ್ಲೂ ಇದೇ ಥರ ಆಗುತ್ತೆ. ಒಂದು ಗೇಮಲ್ಲಿ ನಾನು ಈ ಥರ ಎಲ್ಲ ರೈಸ್ ಆಗಿ ಆಡೋನಲ್ವಲ್ಲ, ಕೂಲ್ ಆ್ಯಂಡ್ ಕಂಪೋಸ್ಡಾಗಿ ಆಡೋನಲ್ವ ಅಂತ. ಅದಾಗಿ ನಾನೇ ಹೋಗಿ ಸಾರಿ ಕೇಳ್ತೀನಿ, ಅಣ್ಣ ನಮ್ಮ ತಂದೆ ಹೆಸರು ಇಟ್ಕೊಂಡಿದ್ದೆ, ನಾನು ಈ ಥರ ಕರಿಬಾರ್ದಾಗಿತ್ತು, ಐಮ್ ರಿಯಲಿ ಸಾರಿ. ಅಂದರೆ ನನಗೆ ಹೇಳ್ಬೋದಾಗಿತ್ತು, ತಾಯಿ ಹೆಸ್ರಿಗೆ ಮಾತ್ರ ಬಂದು ಸಾರಿ ಕೇಳ್ತೀನಿ, ಇಲ್ಲ ನಾನು ನಿಮಗೆ ಬಂದು ಸಾರಿ ಕೇಳ್ತಾ ಇದ್ದೆ, ಐಮ್ ರಿಯಲಿ ಸಾರಿ ಅಂತಲೇ ಕೇಳ್ತೀನಿ. ಓಕೆ, ಇನ್ನು ರಜತ್ ಅವ್ರ ಮನೆಗೆ ಬಂದಾಗ ಅವರು ನಿಮ್ಮನ್ನೇ ಟಾರ್ಗೆಟ್ ಇಟ್ಕೊಂಡು ಬಂದಿರ್ತಾರೆ. ಅಂದರೆ ನಾನು ತ್ರಿವಿಕ್ರಮ್ ಆಪೋಸಿಟ್ ಆಡಬೇಕು, ಈಡ್ಗೈ ಕೂಡ ಹೊಡಿತಾರೆ. ಬಟ್ ಹೋಗ್ತಾ ಹೋಗ್ತಾ ನೀವೇ ಕ್ಲೋಸ್ ಆಗಿಬಿಡ್ತೀರಿ. ಕೊನೆಗೆ ಹೆಂಗಂದ್ರೆ ಎಣ್ಣೆನೂ ಬಿಡಬೇಡ ನನ್ನೂ ಬಿಡಬೇಡ ಅನ್ನೋ ರೇಂಜಿಗೆ ಇಬ್ಬರು ಕ್ಲೋಸ್ ಆಗಿಬಿಡ್ತೀರಿ. ಅಂದರೆ ನಿಮ್ಗೆ ಅನ್ಸುತ್ತಾ ರಜತ್ ನಿಮ್ಮನ್ನು ಬಿಟ್ಟು ಮನೇಲಿ ಬೇರೆಯವ್ರು ಎಲ್ರಿಗೂ ತಾಯ್ತಾ ಕಟ್ಟಿದ್ರು ಅಂತ? ಇಲ್ಲ, ಅಂದರೆ ಆ ವ್ಯಕ್ತಿಗೆ ಹೆಂಗೆ ಅಂತಂದರೆ, ಆ ವ್ಯಕ್ತಿ ಆಟ ಅವರು ಆರಾಮಾಗಿ ಆಡ್ತಾಯಿದ್ರು. ಅವ್ರು ಯಾರಿಗೂ ತಾಯ್ತಾ ಕಟ್ಟಕ್ಕೆ ಬಂದವರಲ್ಲ, ಹೇಳ್ದವ್ರು ಅಂತಾರೆ ಅಷ್ಟೇ. ವ್ಯಕ್ತಿ ತುಂಬ ಚೆನ್ನಾಗಿ ಆಟ ಆಡ್ಕೊಂಬಂದರು. ಅವ್ರಿಗೆ ಯಾರು ಅಪೋಸಿಟ್ ಬಿದ್ದರು ಅವ್ರನ್ನ ಕ್ಲೀನಾಗಿ ಹ್ಯಾಂಡ್ಲ್ ಮಾಡಿಕೊಂಡು ಎಲ್ಲರ ಜೊತೆ ಕಾಮಿಡಿ ಮಾಡಿಕೊಂಡು. ಆ್ಯಂಡ್ ಈಸ್ ಎ ಕ್ಯಾರೆಕ್ಟರ್, ಆ ಥರ ಕ್ಯಾರೆಕ್ಟರ್ ನಿಮಗೆ ನಾವೇ ಆಗಿರೋಕ್ಕಾಗಲ್ಲ, ಆ ಥರ ಹೈಪರ್ ಆಗಿ. ಆ್ಯಂಡ್ ಈಸ್ ಗುಡ್ ಇನ್ ದಟ್. ಅವ್ರಿಗೆ ಯಾರು ಅಪೋಸಿಟ್ ಆಗಿ ಬಂದರು ಅವ್ರನ್ನೆಲ್ಲ ಕ್ಲೀನಾಗೆ ಇದನ್ನು ಮಾಡಿದ್ರು, ಮಾತಾಡಿದ್ರು, ಅವ್ರು ಅಪೋಸಿಟ್ ನಿಂತ್ಕೊಂಡ್ರು, ಸ್ಟ್ಯಾಂಡ್ಸ್ಗಳನ್ನ ತೊಗೊಂಡ್ರು. ನನಗೆಲ್ಲೋ ಒಂದು ಕಡೆ ಈ ವ್ಯಕ್ತಿ ನೇರವಾಗಿದ್ದಾನೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ನನಗೂ ನನ್ನ ವ್ಯಕ್ತಿತ್ವ ಬಗ್ಗೆನೂ ತುಂಬ ಸತಿ ಹೇಳಿದ್ದಾರೆ, ನೀನು ಕಡಿಮೆ ಇದೆಯಾ ಅಂತ. ನಾನು ಅವ್ರ ಬಗ್ಗೆ ತುಂಬ ಸತಿ ಹೇಳಿರೋದಿದೆ. ಆ್ಯಂಡ್ ಈ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದ್ದರಿಂದ ಆ್ಯಂಡ್ ಅದೊಂದು ಬಾಯ್ಸ್ ಝೋನಿಗೆ ಬಂದ್ಬಿಟ್ವಿ ನಾವು. ಸೊ ಈ ಲಾಸ್ಟ್ ಬೆಂಚಸ್ ಅಂತ ಇರ್ತಲ್ಲ, ಆ ಝೋನಿಗೆ ಬಂದ್ಬಿಟ್ಟು ಲಾಸ್ಟ್ ಬೆಂಚಸ್ ಥರ ಬಂದ್ಬಿಟ್ವಿ. ಆ್ಯಂಡ್ ನನ್ನ ತಪ್ಪು ನೀನು ಹೇಳ್ತಿದ್ದೆ ಗುರು, ನಿನ್ನ ತಪ್ಪು ನಾನು ಹೇಳ್ತಾ ಇದ್ದೀವಿ. ಆ್ಯಂಡ್ ಇಡೀ ದಿನ ನನಗೊಬ್ಬ ಸಾಥ್ ಕೊಡೋನು ಹೋಗಬೇಕು. ಆ್ಯಂಡ್ ನಾನು ನಿನಗೆ ಕೊಡ್ತೀನಿ, ನೀನು ನನಗೆ ಕೊಡು. ನಾನು ಅದನ್ನು ಅವ್ರ ಕ್ಯಾಪ್ಟನ್ಸಿ ಆಡ್ದಿಲ್ಲ, ನಾನು ಅವ್ರಿಗೆ ಬಾಲ್ ತೊಗೊಳ್ಳೋ ಆಡ್ದಲ್ಲ, ನಾನು ಹೋಗಿ ನೇರವಾಗಿ ಹೇಳ್ತೀನಿ ಅದನ್ನು, ನಿನಗೆ ನಾನು ಆಡ್ತೀನಿ ಗುರು, ನೀನು ತಲೆ ಕೆಡ್ಸ್ಕೊಬೇಡ, ನನಗೆ ಈ ಥರದ್ದು ರಂಜಿತ್ನ ಮಿಸ್ ಮಾಡ್ಕೊತಾ ಇದ್ದೆ, ಆ ಪ್ಲೇಸ್ ನೀನು ತುಂಬ್ತಾ ಇದೆಯಾ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನೇ ಹೋಗಿ ಮಾತಾಡ್ಸಿದ್ದೆ, ನಾನೇ ಹೋಗಿ ಹೇಳಿದ್ದು. ನಂಗೆ ಅದರಲ್ಲಿ ಅದ್ರ ಬಗ್ಗೆನೂ ಏನು ಬೇಜಾರಿರಲಿಲ್ಲ. ಆ್ಯಂಡ್ ಗೇಮ್ಗಳು ಬಂತಂದರೆ ಆಪೋಸಿಟ್ ಆರಾಮಾಗಿ ಆಡ್ತಾ ಇದ್ವಿ. ಆ್ಯಂಡ್ ನಾನೇನೋ ಅವ್ರಿಗೆ ಸಪೋರ್ಟ್ ಮಾಡಿ ಬಿಟ್ಕೊಡೋ ಅಂಥದ್ದು ಈ ಥರದ್ದು ಎಲ್ಲೂ ಇಲ್ಲವೇ ಇರಲಿಲ್ಲ. ಕ್ಲೀನ್ ಗೇಮ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಅದೊಂದು ಲಾಸ್ಟ್ ಬೆಂಚರ್ ಒಂದು ಝೋನ್ ಏನಿತ್ತು ಅದನ್ನ ನಮ್ಮ ಪಾಡಿಗೆ ನಾವು ಮೇಂಟೈನ್ ಮಾಡ್ಕೊಂತ. ನೀವು ಅದೇ ಹೇಳ್ತಾ ಇದ್ದೆ, ಅಂದರೆ ನೀವು ಹೇಳೋ ಪ್ರಕಾರ ಯಾರ ಜೊತೆಗೆ ಇದ್ರು ಮಾತಾಡಿ ಕ್ಲಿಯರ್ ಮಾಡ್ಕೊಳೋದಿತ್ತಲ್ಲ, ಚೈತ್ರನೇ ಕೊನೆಗೆ ನಿಮ್ಮ ಜೊತೆ ಮಾತಾಡ್ಬಿಟ್ರು. ಮತ್ತೆ ಅಂದರೆ ನಾನು ಸತ್ತಾಗುವ ವ್ಯಕ್ತಿ ನಾನು ಬಂದು ನೋಡಬಾರ್ದು, ನಮ್ಮ ಮನೆಯವ್ರಿಗೆಲ್ಲ ಹೇಳ್ಬಿಡ್ತೀನಿ ಅಂತ ಹೇಳಿದ ಚೈತ್ರನೇ ಕೊನೆಗೆ ನಿಮ್ಮ ಜೊತೆ ಬಂದು ಕಾಂಪ್ರಾಗಿ ತುಂಬ ಚೆನ್ನಾಗಿದ್ರು. ಆ್ಯಂಡ್ ಹೊರಗಡೆ ಬಂದು ನೀವೇ ಗೆಲ್ಲಬೇಕು ಅಂತ ಹೇಳಿ ಎಲ್ಲ ಕಡೆ ಹೇಳ್ತಾ ಇದ್ರು ಅವರು. ನಿಮ್ಮ ಅವರ ಬಾಂಡಿಂಗ್ ಬಗ್ಗೆ ಹೇಳೋದಿದ್ರೆ? ಚೈತ್ರಕ್ಕನ ಮಧ್ಯೆ ನನ್ನ ಮಧ್ಯೆ ಅದೇ ಆ ಮನೆ ಕ್ರಿಯೇಟ್ ಆಗುತ್ತೆ ಮೇಡಮ್. ಅಂದರೆ ಸೇಮ್ ವಿಷಯಗಳನ್ನ ಮಾತಾಡ್ಕೊಂಡಿದ್ದಾಗ ಎಲ್ಲೋ ಒಂದು ಕಡೆ ಮನಸ್ತಾಪ ಬಂದಾಗ ಅವ್ರು ಹೇಳಿದಂಥ ವಿಷಯಗಳು ನಾನು ಬಿಟ್ಕೊಡೋದು, ನಾನು ಹೇಳಿದಂಥ ವಿಷಯಗಳು ಅವ್ರು ಬಿಟ್ಕೊಡೋದು ಬರುತ್ತೆ. ಆ್ಯಂಡ್ ನನಗೆ ಎಲ್ಲೋ ಅದೊಂದು ಕಡೆ ಸ್ಟುಪಿಡಿಟಿ ಅನ್ನಿಸ್ಬಿಡ್ತು. ಅಕ್ಕ ಅಂತ ಕರಿತಿದ್ದೆ, ನಾನೇ ಎಲ್ಲೋ ಅವ್ರು ಆಪೋಸಿಟ್ ಹೋಗಿ ಮಾತಾಡ್ಬಿಟ್ಟ ಅಂತ. ನಾನು ಅದನ್ನು ತುಂಬ ಸತಿ ಸಾರಿನೂ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಶಿ ಇಸ್ ಅ ಸ್ಟ್ರಾಂಗ್ ಲೇಡಿ. ಸ್ಟ್ರೈಟಾಗಿ ಹೋಗಿ ಸಾರಿ ಕೇಳಿದ್ರೆ ಇವನೇನೋ ಗೇಮ್ ಮಾಡ್ಕೊಂಬಂದಿದ್ದಾನೆ ಅಂತ ಅನ್ಸುತ್ತೆ ಅಂದ್ಬಿಟ್ಟು ನಾನು ಎಲ್ಲೂ ಹೋಗಿರಲಿಲ್ಲ.
ಅನ್ಫಾರ್ಚುನೇಟ್ಲಿ ಇಬ್ರು ಒಂದೇ ಸತಿ ಕಳಪೆಗೆ ಹೋಗ್ತೀವಿ. ಸೊ ಆ ಕಳಪೆಲ್ಲಿ ನನಗೊಂದು ಅವಕಾಶ ಸಿಕ್ತು. ಅಕ್ಕ ನಿಂಗೆ ಏನು ಹೇಳಬೇಕು ಅಂತಿದ್ದೆ ಅದನ್ನೆಲ್ಲ ಹೀಗೆ ಹೇಳ್ತಾ ಇದ್ದೀನಿ ಕೇಳು, ನೀನು ನಾಮಿನೇಟ್ ಮಾಡೋದು ನಂಗೆ ಬೇಜಾರಿಲ್ಲ, ಈ ಥರ ವಿಷಯಗಳಿತ್ತು, ನಾನು ಹಿಂಗೆ ಅದಕ್ಕೆ ಆಡದೆ ಬಿಟ್ಟರೆ ಇನ್ನು ನಿನ್ನ ಮಧ್ಯೆ ಏನೂ ಇಲ್ಲ ಅಂತಂದಾಗ ಅವ್ರು ನನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ಮೇಲೆ ಆಚೆ ಬಂದಮೇಲೆ ನಾವಿಬ್ರು ದೂರನೇ ಇದ್ವಿ. ಆ್ಯಂಡ್ ಏನು ಮಾತಾಡಬೇಕು ಆ ಮಾತುಗಳು ಆಡ್ತಾ ಇದ್ವಿ. ಬೇಜಾರಾದಾಗ ಬೇಜಾರು ಮಾಡ್ಕೊತಾ ಇದ್ವಿ. ನನ್ನನ್ನು ಯಾವ ವಿಷಯಕ್ಕೆ ನಾಮಿನೇಟ್ ಮಾಡಬೇಕಾಗಿತ್ತು ಆ ವಿಷಯಗಳನ್ನೆಲ್ಲ ತಗೊಳ್ಳೋರು, ನನ್ನ ತಪ್ಪುಗಳನ್ನೆಲ್ಲ ಬಂದು ನನಗೆ ಹೇಳೋರು. ಆ್ಯಂಡ್ ತುಂಬ ವಿಷಯಗಳನ್ನ ನಾನು ತುಂಬ ಮೆಚೂರ್ಡಾಗಿ ಮಾತಾಡ್ತಿದ್ದೆ ಅವ್ರ ಹತ್ರ. ತುಂಬ ಬೇರೆ ಬೇರೆ ವಿಚಾರಗಳು ಅವ್ರ ಹತ್ರ ತಿಳ್ಕೊತಾ ಇದ್ದೆ. ಬಿಕಾಸ್ ಅವ್ರಿಗಿಂತ ವಿಚಾರ ಗೊತ್ತೇ ಇಲ್ಲ ಅನ್ನಂಗಿಲ್ಲ, ಅಷ್ಟು ವಿಚಾರಗಳು ಗೊತ್ತಿತ್ತು ಅವ್ರಿಗೆ. ಸೊ ಇದ್ರ ಬಗ್ಗೆ ಎಲ್ಲ ನನಗೆ ಅವ್ರ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ಅವ್ರು ನನ್ನ ಜೊತೆಗೆ ಅವ್ರು ನನಗೆ ಸಾಥ್ ಕೊಟ್ಟಿದ್ದು. ಆ್ಯಂಡ್ ಆ ಜೈಲಲ್ಲಿ ನಡೆದಂಥ ಒಂದು ಘಟನೆ, ನಾನು ಅವರು ಕ್ಲೋಸ್ ಆಗೋದಕ್ಕಾದಂಥ ವಿಚಾರಗಳು, ಅವ್ರ ಬಗ್ಗೆ ನಂಗೆ ತುಂಬಾ ಪ್ರೌಡ್ ಫೀಲಿಂಗ್ ಇದೆ. ಆ್ಯಂಡ್ ಅವರು ಇವತ್ತಿನ ದಿವಸನೂ ನನಗೆ ಸಾಥ್ ಕೊಟ್ಟಂಥ ದಿನಗಳು, ನನಗೆ ಕಪ್ ಬರಲಿಲ್ಲ ಅಂತ ಅವ್ರು ಬೇಜಾರು ಮಾಡ್ಕೊಂಡಂಥ ವಿಷಯಗಳು ತುಂಬಾ. ಫಿನಾಲೆ ಟಿಕೆಟ್ ಅವರು ನನಗೆ ಉಸ್ತುವಾರಿಯಾಗಿ ಬಂದಿರ್ತಾರೆ, ಮಿಸ್ ಆಯಿತು ಅಂತ ಬೇಜಾರು ಮಾಡ್ಕೊಳ್ಳೋದು, ಎಲ್ಲೋ ಒಂದು ಕಡೆ ರಿಯಲ್ ಅಕ್ಕಾಗಿ ನಿಂತ್ಕೊತಾರೆ ನಂಗೆ ಮನೆಯಲ್ಲಿ. ಅದನ್ನೇ ಹೇಳಿದ್ವಿ, ಮನೇಲಿ ಸಂಬಂಧಗಳನ್ನ ಉಳಿಸ್ಕೊಳಕ್ಕಾಗಲ್ಲ ಅಂತ ಹೇಳಿದ ಮನೆಯಲ್ಲಿ ನಾನು ಲಾಸ್ಟಿಗೆ ಒಂದಷ್ಟು ನೇಮ್ಗಳನ್ನ ತೊಗೊತೀನಿ ಸ್ಟೇಜ್ ಮೇಲೆ. ಬ್ಲೈಂಡಾಗಿ ನಂಬಿದ್ರು ಮೇಡಮ್ ನನ್ನನ್ನು ಅವ್ರು ಯಾರು. ಇವನು ಕಪ್ ಗೆಲ್ಲಕ್ಕೆ ಬಂದಿದ್ದಾನೆ ಅಂತಂದ್ರೂ ಅವರೆಲ್ಲರೂ ಬ್ಲೈಂಡಾಗಿ ನಂಬಿ ನೀನು ಒಂದು ರಿಲೇಷನ್, ನೀನು ಕಾಂಪಿಟೇಟರ್ ಅದ್ರ ಪರವಾಗಿಲ್ಲ, ನೀನು ಕಪ್ ಗೆಲ್ಲಬೇಕು ಅಂತ ಎಲ್ಲರೂ ಹೇಳಿದಾರಲ್ಲ. ದಟ್ಸ್ ವಾಟ್ ಐ ಅರ್ನ್ ಇನ್ ಬಿಗ್ ಬಾಸ್ ಹೌಸ್. ಓಕೆ, ಇನ್ನು ನೆಕ್ಸ್ಟ್ ಪ್ಲಾನ್ಸ್ ಏನು ವಿಕ್ರಮ್ ಅವ್ರದ್ದು? ನಿಜ ಗೊತ್ತಿಲ್ಲ ಮೇಡಮ್, ನಿನ್ನೆ ಮುಗಿಸ್ಕೊಂಡ್ಬಂದಿದ್ದೀನಿ, ಅಂದರೆ ನೈಟ್ ಮುಗಿದಿದೆ. ಇನ್ನು ಅದೇ ಈ ಒಂದಷ್ಟು ಇಂಟರ್ವ್ಯೂಸ್ಗಳೇನಿದೆ ಮುಗಿಸ್ಕೊಂಡು ಇನ್ನು ನನಗೆ ಏನೇನು ಆಫರ್ಸ್ಗಳು ಬರುತ್ತೆ ಆ್ಯಂಡ್ ನಾನು ಎಲ್ಲಿಗೆ ಫಿಟ್ ಆಗ್ತೀನಿ ಈಗ. ಆ್ಯಂಡ್ ಒಂದಷ್ಟು ಮಾತುಗಳನ್ನ ಕೇಳಿದ್ವಿ ಹೋದ ವರ್ಷ ಎಲ್ಲ. ಒಂದು ಮಾರ್ಕೆಟ್ ಇಲ್ಲ ಅನ್ನೋ ಒಂದು ವಿಷಯಕ್ಕೆ ಒಂದಷ್ಟು ಸಿನಿಮಾಗಳು ಮಿಸ್ ಆಗಿದ್ವು. ಆ ಸಿನಿಮಾಗಳು ಮತ್ತೆ ಬರುತ್ತಾ ಇಲ್ವಾ? ನನಗೆ ಒಂದು ಫ್ರೆಂಡ್ ಸರ್ಕಲ್ ಇದೆ, ಅಂದರೆ ಒಂದು ಪ್ರೊಡ್ಯೂಸರ್ ಸರ್ಕಲ್ಗಳಿದೆ, ಅದನ್ನೆಲ್ಲ ಹೋಗಿ ಒಂದು ಸತಿ ಭೇಟಿಯಾಗಿ ಮಾತಾಡಿಕೊಂಡು ಹೇಗಾಗಿದೆ ಅವ್ರ ಒಪಿನಿಯನ್ಸ್ ಎಲ್ಲ ಏನು ತಿಳ್ಕೊಂಡು. ಆ್ಯಂಡ್ ಸುದೀಪ್ ಅಣ್ಣನ ಹತ್ರ ಮಾತಾಡಬೇಕಿನ್ನು, ಅವ್ರ ಹತ್ರ ಒಂದಷ್ಟು ಸಜೆಷನ್ಸ್ಗಳನ್ನ ತೊಗೊಂಡು ಮೂವ್ ಆಗೋಣ ಅಂತೀವಿ. ಆ್ಯಂಡ್ ನಿಮಗೆ ಗೊತ್ತಾಗಿರ್ಬೇಕಲ್ವ ಸುದೀಪ್ ಸರ್ದು ಲಾಸ್ಟ್ ಸೀಸನ್ ಇದು, ಅವರು ಪೋಸ್ಟ್ ಕೂಡ ಹಾಕಿದ್ರು. ಅಂದರೆ ಅದು ಸುದೀಪ್ ಸರ್ನ ಬಿಟ್ಟು ಬೇರೆ ಯಾರನ್ನೂ ಇಮ್ಯಾಜಿನೇ ಮಾಡ್ಕೊಳಕ್ಕಾಗೋದಿಲ್ಲ. ನಿಮ್ಗೆ ಏನು ಅನ್ನಿಸ್ತಾ ವಿಚಾರ ಕೇಳಿದಾಗ? ಅವರು ದೇವಸ್ಥಾನದಲ್ಲಿ ದೇವರಿದ್ದಂಗೆ ಆ ಮನೆಗೆ. ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಧ್ವನಿ ಎಷ್ಟು ಇಂಪಾರ್ಟೆಂಟು, ವೀಕೆಂಡಲ್ಲಿ ಸುದೀಪ್ ಅಣ್ಣನ ವಾಯ್ಸ್ ಅಷ್ಟೇ ಇಂಪಾರ್ಟೆಂಟ್. ಆ್ಯಂಡ್ ಆ ವಾಯ್ಸ್ ಲಾಸ್ಟ್ ಆಗ್ಬೇಕಾದ್ರೆ ನಾನು ಹೋಗಿದ್ದೆ ಅನ್ನೋದು, ಆ್ಯಂಡ್ ಆ ಕೈಯಲ್ಲಿ ನಾನಿದ್ದೆ ಅನ್ನೋದು ನಂಗೆ ತುಂಬಾ ಹೆಮ್ಮೆ ಇದೆ. ಅದ್ರ ಬಗ್ಗೆ ನಂಗೆ ಖುಷಿನೂ ಇದೆ ಕೂಡ. ಸೊ ಇದು ಅವರು ಲಾಸ್ಟು. ಆ್ಯಂಡ್ ಕಲರ್ಸು ಕೂಡ ಅವರು ಬ್ಯಾಲೆನ್ಸ್ ಮಾಡ್ತಾರೆ ಮೇಡಮ್. ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ಈ ಎಕ್ಸ್ಪೆಕ್ಟೇಷನ್ನ, ಜನದ ಎಕ್ಸ್ಪೆಕ್ಟೇಷನ್ನ ಯಾವ ಥರ ಕ್ಯಾರಿ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ನಮಗೆಲ್ಲೋ ಮೇನ್ ಫೇಸ್ ಎಲ್ಲೋ ಮಿಸ್ ಮಾಡ್ಕೊತೀವಿ ಅಂತ ಫೀಲಿಂಗ್ ಮಾತ್ರ ಡೆಫಿನೆಟ್ ಆಗಿದೆ. ಆ್ಯಂಡ್ ಆಸ್ ಅ ಬಿಗ್ ಬಾಸ್ ಲವರ್ ಅದು ಹೆಂಗಿರುತ್ತೆ ಅನ್ನೋದು ಇಮ್ಯಾಜಿನ್ ಬೇರೆ ಲ್ಯಾಂಗ್ವೇಜಸ್ ಅಲ್ಲಾದ್ರೆ ಬೇರೆ ಬೇರೆ ಹೋಸ್ಟ್ಗಳೆಲ್ಲ ಮಾಡಿದ್ದಾರೆ ಸೀಸನ್ಸ್. ಬಟ್ ಫಸ್ಟ್ ಸೀಸನ್ ಇಂದ 11th ಸೀಸನ್ ವರೆಗೂ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡ್ ಬಂದಿರೋ ಸುದೀಪ್ ಸರೇ. ಅವ್ರಲ್ಲದೆ ಬೇರೆ ಯಾರನ್ನಾದ್ರೂ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳೋದು ಸ್ವಲ್ಪ ಆಡಿಯನ್ಸಿಗೂ ಕಷ್ಟ ಆಗ್ಬೋದು ಅನ್ಸುತ್ತೆ. ಹೌದು, ಅಂದರೆ ನೋಡಬೇಕು, ನನಗೆ ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಆ್ಯಂಡ್ ವೀಕೆಂಡಲ್ಲಿ ಅಷ್ಟು ಸ್ಟ್ರಿಕ್ಟಾಗಿ ಹೇಳೋ ಅಂಥ ವ್ಯಕ್ತಿ ಯಾರು ಇರ್ತಾರೆ ಅನ್ನೋದು ಗೊತ್ತಿಲ್ಲ. ಗೊತ್ತಿಲ್ಲ ಕಲರ್ಸ್ದು ನೆಕ್ಸ್ಟ್ ಏನು ಪ್ಲಾನ್ ಇದೆ ಅಂತ. ಬಟ್ ವಿ ವರ್ ಮಿಸ್ಸಿಂಗ್ ಸುದೀಪ್ ಸರ್ ಇನ್ ವೀಕೆಂಡ್. ಓಕೆ, ಇದು ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್, ರ್ಯಾಪಿಡ್ ಫೈರ್ ಥರ. ನಾನು ಇಲ್ಲಿ ನಿಮ್ಮ ಜೊತೆ ಇದ್ದ ಕಂಟೆಸ್ಟೆಂಟ್ಗಳ ಒಬ್ಬೊಬ್ಬರ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಒನ್ ವರ್ಡಲ್ಲಿ ಆನ್ಸರ್ ಮಾಡಿ. ಓಕೆ, ಯಮುನಾ ಅವರು. ಮ್ಯಾಮ್, ಫಿಟ್ ಆ್ಯಂಡ್ ಫೈನ್ ಆ್ಯಂಡ್ ಸೋ ಟ್ಯಾಲೆಂಟೆಡ್ ಮೇಡಮ್, ಸೋ ಸ್ವೀಟ್ ಟು ದ ಹಾರ್ಟ್. ಓಕೆ, ಜಗದೀಶ್. ಪಟಾಕಿ, ಯಾವಾಗ ಯಾವ ಥರ ಪಟಾಕಿ ಸಿಡಿಸ್ತಾರೆ ಅಂತ ಗೊತ್ತಿಲ್ಲ. ಈಸ್ ಥಂಡರ್ ಸ್ಟಾರ್ಮ್ ಅವರು ಒಂಥರ. ರಂಜಿತ್. ಗೆಳೆಯ ಮೇಡಮ್. ಮಾನಸ. ಅದು ನನ್ನ ಅಕ್ಕನ ನೋಡ್ದಂಗೆ ಆಗೋದು ಅವಳು ನೋಡಿದ್ರೆ ನನಗೆ ಯಾವಾಗ ಅದೊಂದು ಬಾಂಡಿಂಗ್ ಬೆಳೆದ್ಬಿಟ್ಟಿತ್ತು. ಹುಡುಗಿ ಥರ ಇದ್ಲು, ಹುಡುಗನ ಥರ ಆಡೋಳು ನನ್ನ ಜೊತೆಗೆ. ಒಂದು ಕ್ಲಾಸ್ಮೇಟ್ ಫೀಲಿಂಗ್ ಕೊಟ್ಲು. ಮಿಕ್ಸ್ ಆಫ್ ಆಲ್. ಧರ್ಮ. ಬ್ರದರ್ ಮೆಟೀರಿಯಲ್, ಎಕ್ಸಾಕ್ಟ್ ಬ್ರದರ್ ಮೆಟೀರಿಯಲ್ ಟು ಮಿ. ಅನುಷಾ ಈಸ್ ಅ ಸ್ವೀಟ್ ಆರ್ಟ್. ಶಿ ಈಸ್ ನಂಗೆ ತುಂಬ ವರ್ಷಗಳಿಂದ ಗೊತ್ತು. ಶಿ ಈಸ್ ಅ ಫ್ರೆಂಡ್ ಮೆಟೀರಿಯಲ್. ವಿ ಆರ್ ಕ್ಲೋಸ್. ಹಂಸ. ಬೇಬಿ ಅದು. ಅವ್ರು ಎಷ್ಟು ನೋಡೋಕ್ಕೆ ಎಷ್ಟು ಸ್ವೀಟಾಗಿ ಕಾಣಿಸ್ತಾರೋ ಆ್ಯಂಡ್ ಹಾರ್ಟಲ್ಲೂ ಅಷ್ಟೇ ಸ್ವೀಟ್ ಇದ್ದಾರೆ. ಆ್ಯಂಡ್ ಶಿ ಈಸ್ ಸೋ ಕಂಫರ್ಟಬಲ್ ಟು ಎವ್ರಿ ಒನ್. ಅಂದರೆ ಮಾತಾಡೋ ವಿಚಾರ ಆಗಿರ್ಬೋದು, ಇರೋ ವಿಚಾರ ಆಗಿರ್ಬೋದು. ಆ್ಯಂಡ್ ಶಿ ಈಸ್ ಅ ಸ್ವೀಟ್. ಶಿಶಿರ್. ಟ್ಯಾಲೆಂಟೆಡ್ ಗಾಯ್ ಆ್ಯಂಡ್ ಈಸ್ ಮೈ ಸೀನಿಯರ್. ತುಂಬ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ, ತುಂಬ ವಿಷಯಗಳು. ಅನ್ಫಾರ್ಚುನೇಟ್ ಅವ್ರ ಮಧ್ಯ ಬಂದಿದ್ದು. ನಾವೆಲ್ಲರೂ ಫಿನಾಲೆ ತನಕ ಎಕ್ಸ್ಪೆಕ್ಟ್ ಮಾಡಿದ್ವಿ ಅವರನ್ನು. ಸೋ ಟ್ಯಾಲೆಂಟೆಡ್ ಗೈ. ಅವ್ರನ್ನ ಒಂದಷ್ಟು ವಿಷಯಗಳಲ್ಲಿ ನಾನು ಎದುರ್ಕೊಂಡಿದ್ದೀನಿ. ಈ ವಿಷಯಗಳನ್ನೆಲ್ಲ ಇವ್ರನ್ನ ಹೆಂಗೆ ಅಪೋಸಿಟಾಗಿ ನಿಂತ್ಕೊಂಡು ಎದುರಿಸೋದು ಅಂತ. ಓಕೆ, ಐಶ್ವರ್ಯ. ಮಿಕ್ಸ್ ಆಫ್ ಆಲ್ ಟ್ಯಾಲೆಂಟ್. ಆ್ಯಕ್ಟಿಂಗಿಂದ ಹಿಡಿದು, ಡ್ಯಾನ್ಸಿಂದ ಹಿಡಿದು, ಆ್ಯಕ್ಟಿವಿಟೀಸಿಂದ ಹಿಡಿದು, ಗೇಮ್ಸ್ಗಳಿಂದ ಹಿಡಿದು ಪರ್ಫೆಕ್ಟ್ ಮೆಟೀರಿಯಲ್ ಫಾರ್ ಬಿಗ್ ಬಾಸ್ ಹೌಸ್ ಅವರು. ಗೌತಮಿ. ಸ್ಮೈಲಿ, ಪಾಸಿಟಿವ್ ಸ್ಮೈಲ್. ಯಾರಿಗೂ ನೆಗೆಟಿವ್ ಬಯಸಲ್ಲ, ಪಾಸಿಟಿವ್ ಆಗಿ ಎಲ್ಲರನ್ನ ಹ್ಯಾಂಡಲ್ ಮಾಡ್ಕೊಳ್ಳೋದು ಕೊನೆ ತನಕ. ಗೋಲ್ಡ್ ಸುರೇಶ್. ನಮ್ಮ ಅಣ್ಣ ರಾಜಕೀಯ. ಅಂದ್ರೆ ಮನ್ಸಲ್ಲಿ ಏನೂ ಇರಲ್ಲ, ಅವ್ರು ಆಡೋ ವ್ಯಕ್ತಿತ್ವದಲ್ಲಿ ನಮಗೆ ರಾಜಕೀಯ ಅನ್ಸುತ್ತೆ ಅಷ್ಟೇನೆ. ಬಟ್ ಮನ್ಸು ಅವ್ರ ಗೋಲ್ಡೇನೆ.
ಶೋಭಾ ಶೆಟ್ಟಿ. ಕಾಂಪಿಟೇಟಿವ್ ಗರ್ಲ್. ಸೊ ಅವ್ರೇನಾದ್ರು ನಿಂತಿದ್ರು ಅಂತಂದ್ರೆ ನಮ್ಗಳಿಗೆ ಇನ್ನೂ ಸ್ವಲ್ಪ ಟಫ್ ಆಗಿರೋದು, ನಮ್ಗೆ ಇನ್ನೂ ಸ್ವಲ್ಪ ಟಫ್ ಆಗಿರೋದು. ಶಿ ಇಸ್ ಅ ಕಾಂಪಿಟೇಟಿವ್ ಗರ್ಲ್. ಧನ್ರಾಜ್. ಮುದ್ದು ಮನಸ್ಸಿನ ಪೆದ್ದು ಹುಡುಗ ಅಂತ ಹೇಳ್ತಾ ಇರ್ತೀನಿ. ಅವನು ನೋಡಕ್ಕೆ ಎಷ್ಟು ಮುಗ್ಧ ಅಂತ ಅನಿಸ್ತಾನೋ ಮನ್ಸಲ್ಲೂ ಅಷ್ಟೇ ತಿಳಿ ಆಳೆ ಥರ ಇದ್ದಾನೋ. ರಜತ್. ಅವನೊಂಥರ ಲಾಸ್ಟ್ ಬೆಂಚ್ ಲಾಸ್ಟ್ ಸ್ಟೂಡೆಂಟ್ ನಮಗೆ. ಅವನು ಎನಿ ಟೈಮ್ ಎನಿಥಿಂಗ್ ಎಲ್ಲದಕ್ಕೂ ರೆಡಿ ನಾನು ಅನ್ನೋ ಥರ. ಹನುಮಂತು ಸೂಪರ್ ಟ್ಯಾಲೆಂಟೆಡ್. ಅಂದರೆ ನಮ್ಮ ಕರ್ನಾಟಕಕ್ಕೆ ಹೋಗಿಲ್ಲ ಅದು. ಅವ್ನಿಗಿರೋ ಧ್ವನಿ, ಅವ್ನಿಗಿರೋ ಒಬಿಡಿಯನ್ಸ್, ಅವ್ನಿಗಿರೋ ಏನೋ ಸಿಂಪ್ಲಿಸಿಟಿ, ನಾವುಗಳೆಲ್ಲ ಕಲಿಬೇಕು ಆ ವಿಷಯಗಳಲ್ಲಿ. ತುಂಬ ಚೆನ್ನಾಗಿದೆ ನಾನು. ಭವ್ಯ. ಗೆಳತಿ, ಒಳ್ಳೆ ಫ್ರೆಂಡ್ ನನಗೆ. ಆ್ಯಂಡ್ ಒಂದೊಳ್ಳೆ ಏನು ಮನೆಯಲ್ಲಿ ನನಗೆ ಕಂಫರ್ಟ್ ಝೋನ್ ಕೊಟ್ಟಂಥ ಫ್ರೆಂಡು. ಏನು ಧರ್ಮಣ್ಣನ ಜೊತೆಗೆ ಆ ರಿಲೇಷನ್ಶಿಪ್ ಇತ್ತು, ಏನು ಅನು ಜೊತೆಗೆ ಆ ರಿಲೇಷನ್ಶಿಪ್ ಇತ್ತು, ಕ್ಲೋಸ್ ಟು ದ ಹಾರ್ಟ್. ಒಳ್ಳೆ ಫ್ರೆಂಡ್ ನನಗೆ. ಮಂಜಣ್ಣ ಅಣ್ಣನೇ ಆ್ಯಂಡ್ ಕಾಂಪಿಟೇಟ್ರೆ. ಮೋಕ್ಷಿತ ಅದೇ ಪಕ್ಕದ ಮನೆ ಹುಡುಗಿ, ಫ್ಯಾನ್ ಬಾಯ್ ಮೂಮೆಂಟ್ಸ್. ಎಷ್ಟು ಮಾತಾಡಬೇಕು ಅಷ್ಟೇ. ಗುಡ್ ಮಾರ್ನಿಂಗ್ ಗುಡ್ ನೈಟ್ಗಳಲ್ಲಿದ್ವಿ. ಚೈತ್ರ. ಕುಂದಾಪುರದ ಅಕ್ಕ. ಎನಿ ಟೈಮ್ ನಾನು ಕಾಲ್ ಮಾಡಿ ಅಕ್ಕ ಅಂತಂದರೆ ಸಾಕು, ಈಗಲೂ ಅಣ್ಣ ಅಂದ್ಕೊಂಡು ಅದೇ ರೆಸ್ಪಾಂಡ್ ಮಾಡ್ತಾರೆ. ಆ್ಯಂಡ್ ಒಂದು ಫ್ಯಾಮಿಲಿ ಮೆಂಬರ್ ನನಗೆ. ಓಕೆ ತ್ರಿವಿಕ್ರಮ್ ಅವರೇ, ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯಿತು. ಸಾಕಷ್ಟು ವಿಚಾರ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಗೊತ್ತು ನೀವು ಎಷ್ಟು ಬ್ಯುಸಿ ಇದ್ದೀರಿ ಅಂತ, ಆದರೂ ಇಷ್ಟು ಟೈಮ್ ಕೊಟ್ಟು ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.